So, hello Akhilesh. ಹಾಯ್ ಸರ್. ಓಕೆ ಸೊ ಇದು ನನ್ನ ಸ್ಟೂಡೆಂಟ್ ಅಖಿಲೇಶ್ ಅಂತ ಹೇಳಿ. ಸೊ ನಾನು ನಿಮ್ಮ ಸ್ಟೂಡೆಂಟ್ ತುಂಬಾ ಸ್ಟೂಡೆಂಟ್ಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹ್ಯಾಡ್ ಎ ಓಜಿ ಸ್ಟೂಡೆಂಟ್ ಹೂ ಸ್ಕೋರ್ಡ್ 400 ಔಟ್ ಆಫ್ 400 PCMB. ಯಾ ನಿಮ್ಗೆ ಸರ್, ತುಂಬಾ ಥ್ಯಾಂಕ್ ಯು ಸರ್. ಜನಕ್ಕೆ ನಾನು ತುಂಬಾ ಜನ ಶೇರ್ ಮಾಡಿದ್ದೀನಿ. ಸೊ ನಿಮ್ ತುಂಬಾ ಜನಕ್ಕೆ ರೇರ್ ಮೂಮೆಂಟ್. ಸೊ ಒಂದು ಸ್ಟೂಡೆಂಟ್ ಮೇ ಬಿ ಔಟ್ ಆಫ್ 14 ಒನ್ ಸಬ್ಜೆಕ್ಟ್ ಸ್ಕೋರ್ ಮಾಡ್ಬೋದು, ಬಟ್ ಒನ್ ಆಫ್ ದ ಸ್ಟೂಡೆಂಟ್ ಸ್ಕೋರ್ಡ್ 400 ಔಟ್ ಆಫ್ 400 PCMB. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಂಡ್ ಬಯಾಲಜಿ ನಾಲ್ಕರಲ್ಲೂ 100 ಔಟ್ ಆಫ್ 100. ಐ ಥಿಂಕ್ ನೀವು 2022 ಬ್ಯಾಚ್ ಅಲ್ವಾ? ಯಾ ಸರ್, 2022 ಪಾಸ್ಡ್ ಔಟ್ ಸರ್. 2022 ಪಾಸ್ ಔಟ್. ಓಕೆ. ಯಾ ಸೊ ಸರ್. ಆ ಬ್ಯಾಚ್ ಅಲ್ಲಿ ನನಗೆ ನೆನಪಿರೋ ಪ್ರಕಾರ ಫಿಸಿಕ್ಸ್ ವಾಸ್ ದ ಹಾರ್ಡೆಸ್ಟ್ ಪೇಪರ್. ಹೌದು ಸರ್, ಹೌದು. ಒಂದ್ ರೇಂಜಿಗೆ ಯಾ. ಸೊ ಅದರಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ ಗೆಟಿಂಗ್ ಸೆಂಟಮ್ ಇನ್ ಫಿಸಿಕ್ಸ್ ಇಸ್ ಫಿಂಗರ್ ಕೌಂಟೇಬಲ್ ನನಗೆ ನೆನಪಿರೋ ಪ್ರಕಾರ. ಯಾ ಸರ್, ಹೌದು. ಸೊ ಅದ್ರಲ್ಲಿ ನೀವೊಬ್ರು, ಸೊ ನಂಗೆ ಭಾರಿ ಖುಷಿ ಆಗಿದ್ದಾಗ ತುಂಬಾ. ಯಾ ಅಂಡ್ ಸರ್, ಪಿ ಥ್ಯಾಂಕ್ ಸಿ ಯು, ಎಂ ಥ್ಯಾಂಕ್ ಬಿ ಯು ಸೋ ಮಚ್. ನಾಲ್ಕರಲ್ಲೂ 400 ಆಫ್ 400 ತೆಗೆದು ತುಂಬಾ ಕಷ್ಟ. ಸೊ ಸೊ ನೀವು ಮಾಡಿದ್ರಿ ಅದನ್ನ. ಸೊ ನಂಗೆ ಅದು ತುಂಬಾ ಖುಷಿ ಆಯ್ತು. ಸೊ ಯಾ ಸರ್, ಥ್ಯಾಂಕ್ ಯು. ನಿಮ್ ಕಡೆಯಿಂದ ಒಂದಷ್ಟು ಟಿಪ್ಸ್ ನೀವು ಶೇರ್ ಮಾಡಿದ್ರೆ ಈ ಕರೆಂಟ್ ಸ್ಟೂಡೆಂಟ್ಸ್ಗೆ ಮತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಿಪರೇಷನ್ ಮಾಡ್ತಿರೋ ಮಕ್ಳಿಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಅಖಿಲೇಶ್. ಓಕೆ ಸರ್. ಓಕೆ, ನೀವು ಫ್ರೀ ಆಗಿ ನಿಮ್ಮ ಒಪಿನಿಯನ್ ನೀವು ಶೇರ್ ಮಾಡ್ಬೋದು. ಯಾ ಸರ್, ಡೆಫಿನೆಟ್. ಸೊ ಶುರು ಮಾಡೋಣ. ಯಾ ಸರ್, ಓಕೆ. ಓಕೆ. ಸೊ ಅಖಿಲೇಶ್, ಫಸ್ಟ್ ಕ್ವೆಶನ್ ಬಂದು, ನಿಮಗೆ ಗೊತ್ತಿತ್ತಾ ಮೊದಲೇ ಸೆಂಟಮ್ ಸ್ಕೋರ್ ಮಾಡ್ತೀನಿ ಅಂತ? 100% ಕಾನ್ಫಿಡೆನ್ಸ್ ಇತ್ತಾ? ಯಾರಿಗೂ ಗೊತ್ತಿರಲ್ಲ ಅಂತ ಅನ್ಸುತ್ತೆ ಸರ್. ನನಗೂ ಗೊತ್ತಿರ್ಲಿಲ್ಲ. ಆಸ್ ಬಟ್ ಲೈಕ್, ಟಾರ್ಗೆಟ್ ಇತ್ತು. ಯಾ ಸರ್, ಟಾರ್ಗೆಟ್ ಅಂತೂ ಇತ್ತು ಸರ್. ಮ್ಯಾಕ್ಸಿಮಮ್ ಟ್ರೈ ಮಾಡ್ಬೇಕು, ಎಷ್ಟಾದ್ರೆ ಅಷ್ಟು ಅನ್ನೋ ಒಂದು ಟಾರ್ಗೆಟ್ ಇತ್ತು ಸರ್. ಓಕೆ, ಸೊ ಟಾರ್ಗೆಟ್ ಇತ್ತು, ಬಟ್ ನಿಮ್ಗೆ ಗೊತ್ತಿರಲಿಲ್ಲ 100% ಸ್ಕೋರ್ ಮಾಡ್ತೀನಿ ಅಂತ, ಬಟ್ ಹೋಪ್ಸ್ ಇತ್ತಾ? ಯಾ ಸರ್. ನಾ ಓಕೆ. ನಾನ್ ಪ್ರಿಪೇರ್ ಆಗೋ ಒಂದ್ ರೀತಿ ನನ್ ನೆನ್ಸ್ಕೊಂಡ್ರೆ ಹೋಪ್ಸ್ ಅಂತೂ ಇತ್ತು ಸರ್. ನಾನ್ ಮಾಡಬಲ್ಲೆ ಅನ್ನೋ ಒಂದು ಹೋಪ್ ಅಂತೂ ಇತ್ತು. ಓಕೆ. ಸೊ ಎರಡನೇ ಕ್ವಶನು, ಯಾವತ್ತಾದ್ರೂ ನಿಮ್ಗೆ ಪ್ರೀ ಬೋರ್ಡ್ ಅಥವಾ ಮಿಡ್ ಟರ್ಮ್ ಅಲ್ಲಿ ಔಟ್ ಆಫ್ ಔಟ್ ಬಂದಿತ್ತಾ, ಎಸ್ಪೆಷಲಿ ಫಿಸಿಕ್ಸ್? ಇಲ್ಲ ಸರ್, ಒಂದ್ಸರಿನೂ ಇಲ್ಲ. ನನ್ಗೆ ನೆನಪಿದೆ, ಒಂದ್ಸೇನು ಬಂದಿಲ್ಲ. ಐ ಥಿಂಕ್ ಇಲ್ಲ 3 ಸರ್. ಮಾರ್ಕ್ 2 ಮಾರ್ಕ್ಸ್ ಮಿಕ್ಸ್ ಆಗ್ತಾನೆ ಇರೋದು. ಯಾ ಸರ್, ಡೆಫಿನೆಟ್ಲಿ ಸರ್, ಆಗ್ತಿತ್ತು. ಹೌದು. ಬಟ್ ಏನಂದ್ರೆ ಆ ಮಿಸ್ಟೇಕ್ಸ್ ನಾನು ಕರೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಮಾತ್ರ ಫೈನಲ್ ಅಲ್ಲಿ ಮಾಡೋಕ್ ಸಾಧ್ಯ ಆಯ್ತು ಸರ್. ಇದಂತೂ ನೆನಪು. ಕರೆಕ್ಟ್. ಯಾ ಸರ್. ಸೊ ಯಾಕೆ ಅಂತಂದ್ರೆ ಈಗಿನ ಸ್ಟೂಡೆಂಟ್ ಏನಾಗ್ತಾರೆ ಅಂದ್ರೆ ಔಟ್ ಆಫ್ ಬಂದಿಲ್ಲ ಅಂತಂದ್ರೆ ದೇ ಲೂಸ್ ದ ಹೋಪ್. ಯಾ ಸರ್, ಹೌದು. ಸೊ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನನ್ಗೆ ನೆನಪಿದೆ, ನಿಮ್ಗೆ ಯಾವ್ದ್ರಲ್ಲೂ ಬಂದಿಲ್ಲ, 1 ಮಾರ್ಕ್ಸ್ 2 ಮಾರ್ಕ್ಸ್ ಮಿಸ್ ಆಗೋದು, ಏನೋ ಒಂದ್ ಮಿಸ್ ಯಾ ಆಗೋದು. ಸರ್, ಅದಂತೂ ಆಗ್ತಿತ್ತು. ಒಂದ್ರಲ್ಲೂ ಬಂದಿಲ್ಲ ಸರ್, ಒಂದ್ಸರಿನೂ ಬಂದಿಲ್ಲ. ಹೌದು, ನಂಗೆ ನೆನಪಿದೆ. ಬಟ್ ಸೀದಾ ಫೈನಲ್ ಎಕ್ಸಾಮ್ ಅಲ್ಲೇ ನಿಮ್ಗೆ ಸೆಂಟಮ್ ಬಂತಲ್ಲ, ನನ್ಗೆ ಭಾರಿ ಯಾ ಖುಷಿ ಆಯ್ತು. ಸರ್. ಯಾ ಸರ್. ಸೊ ಇದೊಂದು ಪಾಯಿಂಟ್. ಸೊ ನಿಮ್ಗೆ ಏನಾದ್ರು ಮಾರ್ಕ್ಸ್ ಬರಲಿ ಸೆಕೆಂಡರಿ, ನೀವು ಯಾವ ತರ ಪ್ರಿಪೇರ್ ಆಗ್ತೀರಾ, ಆ ಮಿಸ್ಟೇಕ್ ನ ಕರೆಕ್ಟ್ ಮಾಡ್ಕೋತೀರಾ, ಅದು ನಿಮ್ಮ ಫೈನಲ್ ಎಕ್ಸಾಮ್ಗೆ ರೆಡಿ ಆಗಿ ಲೈಕ್ ಹೆಲ್ಪ್ ಮಾಡುತ್ತೆ. ಯಾ ಸರ್, ಡೆಫಿನೆಟ್ಲಿ ಸರ್. ಕರೆಕ್ಟ್. ಸೊ ಬೇರೆ ಸಬ್ಜೆಕ್ಟ್ ಎಲ್ಲ ಹೆಂಗೆ, ಫಿಸಿಕ್ಸ್ ಬಿಟ್ಟು ಬೇರೆ ಮ್ಯಾಥ್ಸ್, ಕೆಮಿಸ್ಟ್ರಿ ಅಲ್ಲೆಲ್ಲ ಔಟ್ ಆಫ್ ಬರ್ತಿತ್ತಾ? ಹಾ ಸರ್, ಅದು ಇದೆ ಸರ್. ಅದು ದೇರ್ ಆರ್ 2-3 ರೆಕಾರ್ಡ್ಸ್ ಸರ್, ಆರ್ 2-3 ಟೈಮ್ಸ್ ವೇರ್ ಫಿಸಿಕ್ಸ್, PC, ಸಾರಿ ನಾಟ್ ಪಿ, ಮ್ಯಾಥ್ಸ್, ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಮೂರಲ್ಲೂ ಅವಾಗ ಬಂದಿದೆ ಸರ್. ಫುಲ್ ಮಾರ್ಕ್ಸ್ ಬಂದಿಲ್ಲ ಅಂತಿಲ್ಲ. ಓಕೆ. ಬಟ್ ಫಿಸಿಕ್ಸ್ ಅಲ್ಲಂತೂ ಓನ್ಲಿ ಫೈನಲ್ ಅಲ್ಲೇ ಮಾಡಕ್ಕಾಯ್ತು ಸರ್. ಅಲ್ಲವರೆಗೂ ಎಲ್ಲೂ ಹೌದು, ಮಾಡಕ್ಕಾಗಿಲ್ಲ. ಹೌದು. ಗುಡ್. ಸೊ ನೆಕ್ಸ್ಟ್ ಕ್ವಶನ್ ಅಖಿಲೇಶ್, ಸೊ ನೀವು ಟಾರ್ಗೆಟ್ ಸೆಟ್ ಮಾಡ್ಕೊಂಡಿದ್ರಲ್ವಾ, ನೀವು ಟಾರ್ಗೆಟ್ ಸೆಟ್ ಮಾಡ್ಕೊಂಡ್ಮೇಲೆ ಯಾವ ತರ ಪ್ರಿಪೇರ್ ಆಗಿದ್ರಿ ಅದಕ್ಕೆ? ಸೊ ನಿಮ್ಮ ಐಡಿಯಾಸ್ ಏನಿತ್ತು ಪ್ರಿಪರೇಷನ್ಗೆ, ಸೆಂಟಮ್ಗೆ? ಸರ್, ಸೆಂಟಮ್ ಅಂತ ಅಲ್ಲ, ಮ್ಯಾಕ್ಸಿಮಮ್ ಟ್ರೈ ಮಾಡ್ಬೇಕಂತ ಇದ್ದಿದ್ದು. ಸೊ ಮ್ಯಾಕ್ಸಿಮಮ್ ಇಸ್ 100 ಅಷ್ಟೇ ಅಲ್ಲಿ. ಓಕೆ. ಅದಕ್ಕೋಸ್ಕರ ನನ್ನ ಪ್ರಿಪರೇಷನ್ ಹೇಗಿತ್ತು ಅಂದ್ರೆ, ಆ, ಅದೇ ನೀವು ಮತ್ತೆ ಬೇರೆ ಲೆಕ್ಚರರ್ಸ್ ಏನ್ ಹೇಳಿದ ಪ್ರಕಾರ ಡೈಲಿ ವರ್ಕ್ ಮುಗಿಸ್ಬಿಡೋದೇ ನನ್ನ ಟಾರ್ಗೆಟ್ ಆಗಿತ್ತು. ಓಕೆ. ನಿಮ್ಗೆ ಡೈಲಿ ಏನ್ ಕ್ಲಾಸಸ್, ಯಾ ಸರ್, ಡೈಲಿ ಏನ್ ಕ್ಲಾಸಲ್ಲಿ ಪಾಠ ಮಾಡ್ತಾರೆ ಅದನ್ನ ನೋಟ್ಸ್ ಅಲ್ಲೇ ಮಾಡಿಸ್ತಿದ್ರು ಕ್ಲಾಸಲ್ಲೇನೆ. ಸೊ ಕ್ಲಾಸ್ ಮುಗಿದ್ಮೇಲೆ PCMB 4 ಟಚ್ ಮಾಡ್ಬೇಕು, ಏನ್ ಮಾಡಿದಾರೆ ಅದು ಮುಗಿಸ್ಬೇಕು ಅನ್ನೋದೊಂದೇ ನಂದು ಡೈಲಿ ಬೇಸಿಸ್ ಟಾರ್ಗೆಟ್ ಇದ್ದಿದ್ದು ಸರ್. ಓಕೆ, ಇದು ಫ್ರಮ್ ಡೇ 1? ಯಾ ಸರ್. ಓಕೆ, ಗುಡ್. ಸೊ ನೀವು ಡೈಲಿ ಆನ್ ದ ಬೇಸಿಸ್ ಆಫ್ ಕ್ಲಾಸಸ್ ಅಲ್ಲಲ್ಲೇ ನೀವು ಕವರ್ ಮಾಡ್ತಾ ಇದ್ರಿ? ಯಾ ಸರ್. ಓಕೆ, ವೆರಿ ಗುಡ್. ಸೊ ಡ್ಯೂರಿಂಗ್ ಎಕ್ಸಾಮ್ ಮುಂಚೆ ನಿಮ್ ಪ್ರಿಪರೇಷನ್ ಯಾವ ತರ ಇರ್ತಿತ್ತು ಸ್ಪೆಷಲಿ? ಸರ್, ಎಕ್ಸಾಮ್ ಅಂತ ನಾನು ಭಯ ಪಡ್ತಿರ್ಲಿಲ್ಲ ಯಾವತ್ತೂ. ಎಕ್ಸಾಮ್ ಓಕೆ. ಅಂದ್ರೆ ನನಗೊಂದು ಖುಷಿ ಖುಷಿ ಬರುತ್ತೆ ಸರ್. ವೇರ್ ಐ ಕ್ಯಾನ್ ಅಪ್ಲೈ ಮೈ ಅಪ್ಲಿಕೇಶನ್ ಸ್ಕಿಲ್ಸ್ ಅಂಡ್ ಆಲ್ ಅಂತ ಹೌದು. ಇನ್ನೊಂದೇನಂದ್ರೆ, ನಾನು ವರ್ಕ್ ಮಾಡಿರ್ತಿದ್ದೆ ಅಲ್ವಾ ಸರ್. ಪ್ರೀ ವರ್ಕ್ ಅಂತೂ, ಬಿಫೋರ್ ಎಕ್ಸಾಮ್ ವರ್ಕ್ ಅಂತೂ ಮಾಡಿರ್ತಿದ್ದೆ. ಅದ್ರ ಮೇಲೆ ಅಂತೂ ನಂಗೆ ಸ್ವಲ್ಪ ಕಾನ್ಫಿಡೆನ್ಸ್ ಅಂತ ಇತ್ತು ಸರ್. ಓಕೆ. ಯಾವ್ದೇ ಬಂದ್ರು ಓಕೆ, ಐ ಕ್ಯಾನ್ ಸಾಲ್ವ್ ಇಟ್ ಅಂತ ಒಂದು ಕಾನ್ಫಿಡೆನ್ಸ್ ಆದ್ರೂ ಇತ್ತು. ಹ್ಮ್
ಮತ್ತೆ ನಿಮ್ಗೆ ನೆಸೆಸರಿ ನಿಮ್ಗೆ ಅನ್ಸುತ್ತಾ ರಿವಿಷನ್ ಇಸ್ ಇಂಪಾರ್ಟೆಂಟ್ ಫಾರ್ ಸ್ಕೋರಿಂಗ್ ಸೆಂಟಮ್ ಅಥವಾ ಗುಡ್ ಮಾರ್ಕ್ಸ್? ಅದಂತೂ ಡೆಫಿನೆಟ್ಲಿ ಬೇಕೇ ಬೇಕು ಸರ್. ರಿವಿಷನ್ ಇಲ್ದಿರ ಏನು ಮಾಡಕ್ಕಂತೂ ಆಗೋದೇ ಇಲ್ಲ ಅಂತ ನಾನು ಹೇಳ್ತೀನಿ ಸರ್. ಓಕೆ, ಸೊ ನಿಮ್ ಪ್ರಕಾರ ಮಿನಿಮಮ್ ಎಷ್ಟು ನಂಬರ್ ಆಫ್ ರಿವಿಷನ್ಸ್ ಮಾಡಬೇಕು ಟು ಗೆಟ್ ಎ ಗುಡ್ ನನ್ನ ಮಾರ್ಕ್ಸ್? ಪ್ರಕಾರ ಒಂದ್ ಚಾಪ್ಟರ್ ಮಿನಿಮಮ್ ಒಂದ್ಸಲಿ ಓದೋದ್ ಬಿಟ್ಟು 3 ಟೈಮ್ಸ್ ರಿವಿಷನ್ ಮಾಡ್ಬೇಕು. ಟೋಟಲಿ 4 ಟೈಮ್ಸ್ ಓದಂಗ್ ಇರ್ಬೇಕು ಸರ್ ಅದು ನನ್ನ ಪ್ರಕಾರ. ಓಕೆ ಅವಾಗ ಆ ಚಾಪ್ಟರ್ ಮೇಲೆ ತುಂಬಾ ಗ್ರಿಪ್ ಬರುತ್ತೆ. ಎಲ್ಲಿಂದ ಏನೇ ಯಾವುದೇ ಟೈಪ್ ಕ್ವಶನ್ ಬಂದ್ರು ಕೂಡ ಸಾಲ್ವ್ ಮಾಡುವಂತ ಎಬಿಲಿಟಿ ಬರುತ್ತೆ ಸರ್. ಓಕೆ, ಸೊ ಈಗ ಇಲ್ಲಿ ಕೆಲವು ಮಕ್ಕಳಿಗೆ ಡೌಟ್ ಇರುತ್ತೆ, ಸೊ ಈ ತರ ಪ್ರಿಪೇರ್ ಆದ್ಮೇಲೆ ಅದು ಏನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತಾ ಅಂತ. ನಿಮ್ಗೆ ಹೆಲ್ಪ್ ಆಗಿತ್ತಾ ಅದು? ಅದಂತೂ ಡೆಫಿನೆಟ್ಲಿ ಸರ್. ಆಸ್ ಮಚ್ ಆಸ್ ಯು ರಿವೈಸ್ ಸೋ ಮಚ್ ಫಾಸ್ಟ್ ಯು ಗೆಟ್ ಇನ್ ದಟ್ ಚಾಪ್ಟರ್ ಇನ್ ದಟ್ ಸಬ್ಜೆಕ್ಟ್ ಸರ್. ಅದಂತೂ ಡೆಫಿನೆಟ್ಲಿ. ಐ ಥಿಂಕ್ ಅದು ನಿಮ್ಗೆ ತುಂಬಾ ಕೆಮಿಸ್ಟ್ರಿ ಮತ್ತೆ ಬಯಾಲಜಿ ಹೆಲ್ಪ್ ಆಗಿರ್ಬೋದು ಅನ್ಕೋತೀನಿ. ಸರ್ ಇಲ್ಲ ಸರ್, ಫಿಸಿಕ್ಸ್ ಅಲ್ಲಿ ಕೂಡ ರಿವಿಷನ್ ಮಾಡ್ತಾ ಹೋದಂಗೆಲ್ಲ ಕಾನ್ಸೆಪ್ಟ್ ಕ್ಲಾರಿಟಿ ಜಾಸ್ತಿ ಸಿಗುತ್ತೆ ಸರ್ ಒಂದೊಂದು ಚಾಪ್ಟರ್ ಓಕೆ ಅಲ್ಲಿ ಕೂಡ. ಆವಾಗ ಯಾವುದೇ ತರ ಒಂದು ವರ್ಡ್ ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಯಾವುದೇ ಒಂಥರ ವರ್ಡ್ ಬಂದ್ರು ಕ್ವಶನ್ ಅಲ್ಲಿ ಪ್ಯಾನಿಕ್ ಆಗಂಗಿಲ್ಲ. ಓಕೆ ಆವಾಗ ನಮ್ಗೆ ಸಡನ್ ಆಗಿ ಇದು ಕ್ಲಾರಿಟಿ ಸಿಕ್ಕಿದೆ, ಇದು ಹಿಂಗೆ ಈ ವರ್ಡ್ ಬಂದ್ರೆ ಹಿಂಗೆ ಸಾಲ್ವ್ ಮಾಡ್ಬೇಕು ಅನ್ನೋ ಕ್ಲಾರಿಟಿ ಸಿಕ್ಬಿಡುತ್ತೆ ರಿವಿಷನ್ ಮಾಡ್ತಾ ಹೋದ್ರೆ. ಓಕೆ ಸೊ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಕಾಂಪಿಟೇಟಿವ್ ಆಲ್ಸೋ ಸರ್, ರಿವಿಷನ್. ಓಕೆ ಸೊ ನಿಮ್ ಪ್ರಕಾರ ರಿವಿಷನ್ ಇಸ್ ಮ್ಯಾಂಡೇಟರಿ ಟು ಗೆಟ್ ಎ ಗುಡ್ ಮಾರ್ಕ್ಸ್ ಫಾರ್ ಬೋರ್ಡ್ ಯಾ ಆಸ್ ಸರ್, ಕಾಂಪಿಟೇಟಿವ್. ಯಾ ಸರ್, ಇನ್ ಬೋತ್ ಎಕ್ಸಾಮ್ಸ್ ಮಿನಿಮಮ್ 3 to 4 ಟೈಮ್ಸ್ ಅಂತ ಆಗಿರ್ಲೇಬೇಕು. ಯಾ ಸರ್, ಹೌದು. ಓಕೆ, ಈಗ ಏನಂದ್ರೆ ಅಖಿಲೇಶ್, ಈಗ ಆಲ್ಮೋಸ್ಟ್ ನಮ್ಮ ಮಕ್ಳೀಗ ಆಲ್ಮೋಸ್ಟ್ PU ಬೋರ್ಡ್ ನ 28 ಇಂದ ಶುರು ಮಾಡ್ತಾರೆ ಎಕ್ಸಾಮ್. ಯಾ ಸೊ ಸರ್. ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ ಹೇಗಿರ್ಬೇಕು ಟು ಗೆಟ್ ಲೈಕ್ ಮ್ಯಾಕ್ಸಿಮಮ್ ಮಾರ್ಕ್ಸ್? ಯಾಕಂದ್ರೆ ನೀವ್ ಹೇಳಿರೋ ಪ್ರಕಾರ ಅವ್ರಿಗೆ ಐಡಿಯಾ ಇರಲ್ಲ, ಲೈಕ್ ಸೆಂಟಮ್ ಮಾಡ್ಬೇಕಂತ ಇರುತ್ತೆ ಟಾರ್ಗೆಟ್, ಬಟ್ ಅವ್ರಿಗೆ ಗೊತ್ತಿರಲ್ಲ. ಸೊ ಬಟ್ ಅದು ಪಾಸಿಬಲ್ ಇರುತ್ತೆ. ಸೊ ಅವರು ಹೌದು ಸರ್. ಫೈನಲ್ ಪ್ರಿಪರೇಷನ್ ಹೇಗಿರ್ಬೇಕು, ನೀವ್ ಹೇಗ್ ಮಾಡಿದ್ರಿ? ಫೈನಲ್ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೊಸದೇನು ಓದ್ಲಿಕ್ಕೆ ಹೋಗ್ಬಾರ್ದು ಸರ್ ನನ್ನ ಪ್ರಕಾರ. ಓಕೆ ಅಷ್ಟು ಆ ದಿನದವರೆಗೂ ಏನು ಓದಿರ್ತಾರೋ ಅದ್ರಲ್ಲೇ ಪರ್ಫೆಕ್ಟ್ ಆಗ್ಲಿ, ಅದನ್ನೇ ಹ್ಮ್ ಮಾಡ್ಕೊಂಡು ಪರ್ಫೆಕ್ಟ್ ಆದ್ರೆ ಎಕ್ಸಾಮ್ ಅಲ್ಲಿ ಅದ್ ಬಂದ್ರು ಬರ್ದಿದ್ರು ಹೆಲ್ಪ್ ಆಗುತ್ತೆ ಸರ್. ಲಾಸ್ಟ್ ಓಕೆ ಮೂಮೆಂಟ್ ಅಲ್ಲಿ ಹೊಸ ಇಟ್ಕೊಂಡ್ರೆ ದೇ ಲೂಸ್ ದ ಹೋಪ್ಸ್ ದಟ್ ಐ ಆಮ್ ನಾಟ್ ಗೆಟಿಂಗ್ ದಿಸ್, ಐ ಆಮ್ ನಾಟ್ ಗೆಟಿಂಗ್ ದಟ್. ಈ ಒಂದು ಹ್ಮ್ ಪ್ಯಾನಿಕ್ ಆದಾಗ ಓದಿರೋದು ಕೂಡ ಮರ್ತೋಗುತ್ತೆ ಸರ್. ಓಕೆ ಆಗಿದ್ದಾಗ ಹೊಸದ್ ಮುಟ್ದಿರಾ ಅಲ್ಲಿವರೆಗೂ ಏನ್ ಪ್ರಿಪರೇಷನ್ ಮಾಡಿರ್ತಾರೋ ಅದರಲ್ಲೇ ಪರ್ಫೆಕ್ಟ್ ಆಗ್ಲಿ. ಎಕ್ಸಾಮ್ಸ್ ಅಲ್ಲೂ ಅಷ್ಟೇನೆ, ಯಾವ್ದು ಮೊದಲು ಬರುತ್ತೋ ಅದನ್ನೇ ಸಾಲ್ವ್ ಮಾಡ್ಬೇಡಿ, ಓದಿರೋದನ್ನೇ ಸಾಲ್ವ್ ಮಾಡಿ ಮುಗಿಸ್ಬಿಡಿ, ಬರ್ದ್ಬಿಡಿ ಮೊದಲು. ನೀವು ಬರಿತಾ ಹೋದಂಗೆಲ್ಲ ನೀವು ಓದಿಲ್ದೇ ಇರೋದು ಕೂಡ ನೆನಪಾಗುತ್ತೆ ನಿಮ್ಗೆ. ಸೊ ಯು ಕ್ಯಾನ್ ಡೂ ಬೆಟರ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ, ಸೊ ಇನ್ ಕೇಸ್ ಅವ್ರು 4 ಟೈಮ್ ರಿವಿಷನ್ ಮಾಡಿ ಮುಗಿಸಿದ್ರೆ ನೀವೇನಾದ್ರು ಪ್ರಿಫರ್ ಮಾಡ್ತೀರಾ ನ್ಯೂ ಕ್ವಶನ್ ಯಾವ್ದು ಇರಬೇಕು, ಒಂದು ಟಾಪಿಕ್ ಮಿಸ್ ಆಗಿರುತ್ತೆ ಅದನ್ನ ಅವರು ಮಾಡ್ಲಿ ಅಂತ, ಇಲ್ವಾ ಬೇಡವಾ? ಸರ್ ಮೊದ್ಲಿಂದ ಮಾಡ್ಸಿದ್ರೆ ಅವ್ರು ಎಷ್ಟು ಮಾಡಿರ್ತಾರೋ ಅಷ್ಟಲ್ಲೇ ಅಡಿಕ್ವೇಟ್ ಅಥವಾ ಸಫಿಶಿಯಂಟ್ ಇದೆ ಅಂತ ಅನ್ಕೋತೀನಿ. ಓಕೆ ಅವರು 4 ಟೈಮ್ಸ್ ರಿವಿಷನ್ ಮಾಡಿದ್ದಾರೆ ಅಂದ್ರೆ ಯಾವ್ದಾವ್ದು ಇಂಪಾರ್ಟೆಂಟ್ ಅದು ಮಾಡಿರ್ತಾರೆ ಆಗಿದ್ದಾಗ. ಓಕೆ ಸೊ ಅಲ್ಲಿ ಬೆನಿಫಿಷಿಯಲ್ ಇದ್ದೇ ಇರುತ್ತೆ ಸರ್. ದೇ ಕ್ಯಾನ್ ಕೋಪ್ ಅಪ್ ಅಂತ ಓಕೆ. ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಈಗ ಕೆಲವೊಂದು ಸ್ಟೂಡೆಂಟ್ಗೆ ಸ್ವಲ್ಪ ಡೌಟ್ ಇರುತ್ತೆ, ಸೊ ಮೇ ಬಿ ಯಾವ್ದೊಂದು ಟಾಪಿಕ್ ಮಿಸ್ ಆಗಿರ್ಬೋದು, ಅಥವಾ ಅವರು ಕ್ಲಾಸ್ಗೆ ಆಬ್ಸೆಂಟ್ ಆಗಿ ಮಿಸ್ ಮಾಡ್ಕೊಂಡಿರ್ಬೋದು, ಯಾ ಸರ್, ಇಲ್ಲ ಅವ್ರಿಗೆ ಕ್ಲಾರಿಟಿ ಇರಲ್ಲ ಕಾನ್ಸೆಪ್ಟ್ ಮೇಲೆ. ಯಾ ಸರ್. ಆ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಬಂದ್ರೆ ಏನ್ ಮಾಡೋದು, ನ್ಯೂಮರಿಕಲ್ ಬಂದ್ರೆ ಏನ್ ಮಾಡೋದು, ಕಾಂಪಿಟೇಟಿವ್ ಏನ್ ಮಾಡೋದು ಅಂತ ಇರ್ತಿರುತ್ತೆ. ಸೊ ನಿಮ್ಮ ಒಪಿನಿಯನ್ ಏನಿರುತ್ತೋ, ನೀವೇನ್ ಮಾಡಿದ್ರಿ? ಓದಿಲ್ಲ ಅಂದ್ರೆ ನಾನು ಲಾಸ್ಟ್ ಮೂಮೆಂಟ್ ಅಲ್ಲಿ ಇಟ್ಕೊಂತಾನೆ ಇರ್ಲಿಲ್ಲ ಸರ್ ಆ ಟಾಪಿಕ್ ನ. ಓಕೆ ಸೊ ಓದಿರೋದನ್ನೇ ಅದನ್ನ ಲಿಂಕ್ ಮಾಡಕ್ ಟ್ರೈ ಮಾಡ್ತಿದ್ದೆ ಸರ್. ಈ ನಾನು ಓದಿರೋದಕ್ಕೆ ಏನಾದ್ರು ಲಿಂಕ್ ಇದೆಯಾ, ಲಿಂಕ್ ಇದ್ರೆ ಯಾವ ತರ ಲಿಂಕ್ ಇದೆ, ಇದ್ರ ಮೇಲೆ ಕ್ವಶನ್ ಬಂದ್ರೆ ನಾನು ಯಾವ ತರ ಅಪ್ಲೈ ಮಾಡಿ ಫಾರ್ಮುಲಾಸ್ ನ ಏನಾದ್ರು ಇರ್ಲಿ ಸಾಲ್ವ್ ಮಾಡ್ಬೋದು ಅನ್ನೋ ಒಂಥರ ಮಾಡ್ಕೋತಿದ್ದೆ ಸರ್. ಓಕೆ, ಸೊ ನೆಕ್ಸ್ಟ್ ಅಖಿಲೇಶ್, ಈಗ ನಿಮ್ಮ ಫೈನಲ್ ಪ್ರಿಪರೇಷನ್ ಇತ್ತಲ್ಲ ಎಕ್ಸಾಮ್ ಅಲ್ಲಿ, ಸೊ ಅದಕ್ಕೆ ನೀವು ಯಾವ್ದಾದ್ರು ಪರ್ಟಿಕ್ಯುಲರ್ ಮೆಟೀರಿಯಲ್ ಪ್ರಿಫರ್ ಮಾಡ್ತೀರಾ ಅಥವಾ NCERT ಪ್ರಿಫರ್ ಮಾಡ್ತೀರಾ? ಸರ್ ನಂದು ಮೆಟೀರಿಯಲ್ ಅಂದ್ರೆ ಓನ್ಲಿ NCERT ಟೆಕ್ಸ್ಟ್ ಬುಕ್ ಸರ್, ಬೇರೆ ಏನು ಪ್ರಿಫರ್ ಮಾಡಿರ್ಲಿಲ್ಲ. ಓಕೆ ಅದರಲ್ಲಿರೋ ಎಕ್ಸರ್ಸೈಸ್ ಕ್ವಶನ್ಸ್ ಮತ್ತೆ ಪ್ರೀವಿಯಸ್ ಇಯರ್ ಪೇಪರ್ಸ್ ಇರುತ್ತಲ್ವಾ ಸರ್, ಹೌದು. ಕಾಂಪಿಟೇಟಿವ್ ಆಗ್ಲಿ ಬೋರ್ಡ್ ಎಕ್ಸಾಮ್ಸ್ ಆಗ್ಲಿ, ಏನೇ ಇದ್ರು ಎಲ್ಲ NCERT ಒಳಗಡೆಯಿಂದಾನೇ ಇರುತ್ತೆ. ಅದ್ ಎಲ್ಲಿದೆ ಅಂತ ಕೆಲವೊಂದ್ಸರಿ ಹುಡುಕ್ಬೇಕಾಗುತ್ತೆ ಅಷ್ಟೇ. ಓಕೆ ಸೊ ಓನ್ಲಿ NCERT ನೇ ಪ್ರಿಫರ್ ಮಾಡ್ತೀನಿ ಸರ್, ಬೇರೆ ಏನು ಮೆಟೀರಿಯಲ್ ಮುಟ್ಟಿಲ್ಲ. ನಾನು ನೋಟ್ಸ್ ಮಾಡಿದ್ ಕೂಡ NCERT ಟೆಕ್ಸ್ಟ್ ಬುಕ್ ಇಂದಾನೆ, ಓದಿದ್ದು ಕಂಪ್ಲೀಟ್ಲಿ NCERT ಟೆಕ್ಸ್ಟ್ ಬುಕ್, ಬರ್ದಿದ್ದು ಫೈನಲ್ ಆಗಿ NCERT ಟೆಕ್ಸ್ಟ್ ಬುಕ್ ಇಂದಾನೆ ಸರ್. ಓಕೆ, ಫಿಸಿಕ್ಸ್ ಗೋಸ್ಕರ NCERT ಯೂಸ್ ಆಯ್ತಾ ನಿಮ್ಗೆ? ಯಾ ಸರ್, ಎಲ್ಲಾ ಅವ್ರು ಯಾವಾಗ ಮೆನ್ಷನ್ ಮಾಡ್ತಾರೆ ಎಲ್ಲ NCERT ಬರುತ್ತೆ ಅಂತ, ಎಲ್ಲ ಅದ್ರಲ್ಲಿಂದನೇ ಕೊಟ್ಟಿರ್ತಾರೆ ಸರ್. ಬಟ್ ಏನಂದ್ರೆ ಫಿಸಿಕ್ಸ್ ಅಲ್ಲಿ ಕೆಲವೊಂದು ಲಾಜಿಕ್ ಎಲ್ಲ ಕೊಡ್ತಾರೆ, ಅದು ಹೌದು. ಟೆಕ್ಸ್ಟ್ ಬುಕ್ ಓದಕ್ಕೆ ಕಷ್ಟ ಅನ್ಸುತ್ತೆ ಹುಡುಗರಿಗೆ. ಆಗಿದ್ದಾಗ ನಾನೇನ್ ಹೇಳ್ತೀನಿ ಅಂದ್ರೆ
ಟೀಚರ್ಸ್ ಇರೋದೇ ಅದಕ್ಕಲ್ವಾ ಸರ್, ಹೌದು ಅವ್ರಿಗೆ ಏನ್ ತೊಂದರೆ ಇದೆಯೋ ಕ್ಲಿಯರ್ ಮಾಡೋದಕ್ಕೆ. ಸೊ ಹೌದು ಟೀಚರ್ಸ್ ಆಲ್ರೆಡಿ ಅದ್ರ ಮೇಲೆ ವರ್ಕಪ್ ಮಾಡಿ ಯಾವ ವೇಲ್ ಈಸಿಯಾಗಿ ಡೆಲಿವರ್ ಮಾಡ್ಬೋದು ಅನ್ನೋದ್ರ ಮೇಲೆ ಕ್ಲಾಸ್ ಹೇಳಿರ್ತಾರೆ, ಫಿಸಿಕ್ಸ್ ಮೇನ್ಲಿ. ಹೌದು ಅದನ್ನ ಫಾಲೋ ಮಾಡ್ತಾ ಹೋದ್ರೆ ಸ್ಟೂಡೆಂಟ್ಸ್ಗೆ ವೆರಿ ಬೆನಿಫಿಷಿಯಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ. ಸೊ ನಿಮ್ ಪ್ರಕಾರ ಬಯಾಲಜಿ, ಕೆಮಿಸ್ಟ್ರಿ, NCERT ಅಂಡ್ ಯಾ ಫಿಸಿಕ್ಸ್ ಸರ್, ವಿತ್ ದ ಹೆಲ್ಪ್ ಆಫ್ ಟೀಚರ್ ಬೆಟರ್ ಅಂತ ಹೇಳ್ತಿದ್ದೀರಾ? ಯಾ ಸರ್. ಓಕೆ. ಆ ವಾಟ್ ಅಬೌಟ್ ಕ್ಲಾಸಲ್ಲಿ ಏನ್ ಪಾಠ ಮಾಡ್ತಾರೋ ಅದನ್ನ ಫಾಲೋ ಮಾಡಿದ್ರೆ ಇಟ್ ವಿಲ್ ಬಿ ಸಫಿಶಿಯಂಟ್ ಅಂತ ಹೇಳ್ತೀನಿ ಸರ್. ಓಕೆ. ಮ್ಯಾಥ್ಸ್? ಮ್ಯಾಥಮೆಟಿಕ್ಸ್ ಅಂತೂ ನನ್ನ ಪ್ರಕಾರ ಇಟ್ಸ್ ಅನ್ ಈಸಿ ಸಬ್ಜೆಕ್ಟ್ ಸರ್ ಕಂಪೇರ್ಡ್ ಟು ಆಲ್ ದೀಸ್ ತ್ರೀ ಅನ್ಸುತ್ತೆ ಸರ್. ಓಕೆ, ಬಟ್ ಗುಡ್. ಟೀಚರ್ ಇರ್ಲೇಬೇಕಾಗತ್ತೆ. ಏನಾದ್ರು ಸ್ವಲ್ಪ ಅಲ್ಲಲ್ಲಿ ಡೌಟ್ಸ್ ಬಂದೇ ಬರುತ್ತೆ, ಸಣ್ಣ ಪುಟ್ಟ, ಅವೆಲ್ಲ ಕ್ಲಾರಿಟಿ ಸಿಗೋದಕ್ಕೆ. ಸೊ ಡೆಫಿನೆಟ್ಲಿ ಎಲ್ಲ NCERT ಇಂದಾನೆ ಬರುತ್ತೆ ಸರ್. ಕೆಲವೊಂದ್ ಸರಿ ಅಂತೂ ಎಕ್ಸಾಕ್ಟ್ ಕಾಪಿ ಪೇಸ್ಟ್ ಆಗಿರುತ್ತೆ ಪ್ರಾಬ್ಲಮ್ಸ್ ಮ್ಯಾಥ್ಸ್ ಅಂತೂ. ಮ್ಯಾಥ್ಸ್ ಓಕೆ. ಯಾ ಸರ್. ಸೊ ಅದಕ್ಕಾಗಿ ಕಂಪ್ಲೀಟ್ಲಿ NCERT ಬಿಟ್ಟು ಹೊರಗಡೆ ಹೋಗಂಗೇ ಇಲ್ಲ ಸರ್ ಮ್ಯಾಥ್ಸ್. ಬಟ್ ಏನಂದ್ರೆ ಅಡಿಷನಲ್ ಎಕ್ಸರ್ಸೈಸ್ ಅಂತ ಇರುತ್ತೆ ಅಲ್ಲಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ, ಓಕೆ ಅದ್ರಲ್ಲೂ ಕೂಡ ಓದಿ ಅದನ್ನು ಮುಗಿಸ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀನಿ ಸರ್ ನಾನು. ಓಕೆ. ಅಖಿಲೇಶ್, ನಿಮ್ಗೆ MCQ ಪ್ಯಾಟರ್ನ್ ಇತ್ತಾ ನಿಮ್ಮ ಬ್ಯಾಚ್ ಅಲ್ಲಿ? ಇತ್ತು ಸರ್. ಫಸ್ಟ್ 10 ಕ್ವಶನ್ಸ್ 10 ಮಾರ್ಕ್ಸ್ಗೆ ಇತ್ತು ಸರ್. MCQ. 10. ಯಾ ಸರ್. ಸೊ ಆ MCQ ನಿಮ್ ಪ್ರಿಪರೇಷನ್ ಹೇಗಿತ್ತು? ಸರ್ ಅದೇ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಯಾವ ತರ ಕೇಳಿದ್ದಾರೆ ಆ ಟಾಪಿಕ್ ಮೇಲೆ ಈ ಸರಿ ಯಾವ ತರ ಕೇಳ್ಬೋದು ಅಂತ ಒಂದು ಅಂದಾಜ್ ಮೇಲೆ ಓಕೆ ಪ್ರಿಪರೇಷನ್ ಮಾಡಿದ್ದೆ. ಇನ್ನೊಂದೇನಂದ್ರೆ ಥಿಯರಿ ಕ್ವಶನ್ಸ್ ಬಂದೇ ಬರುತ್ತೆ ಸರ್. ಒನ್ ಆರ್ ಟು ಆ 10 ಕ್ವಶನ್ಸ್ ಅಲ್ಲಿ ಇದ್ದೇ ಇರುತ್ತೆ. ಆ ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ ಕಾನ್ಸೆಪ್ಟ್ ಗ್ರಿಪ್ ಇದ್ರೆ ಆರಾಮಾಗಿ ಬರ್ದ್ಬಿಡ್ಬೋದು ಸರ್. ಓಕೆ. ಸೊ ಈಗಂತೂ ಏನಾಗಿದೆ ಅಂದ್ರೆ ಅಖಿಲೇಶ್, ಕಂಪ್ಲೀಟ್ಲಿ ಓನ್ಲಿ ಕಾನ್ಸೆಪ್ಚುಯಲ್ ಕ್ವಶನ್ ಕೊಡ್ಬೇಕು MCQ, ನ್ಯೂಮರಿಕಲ್ ಕೊಡೋ ಹಾಗಿಲ್ಲ. ಸೊ ನೀವು ಹೇಳೋ ಪ್ರಕಾರ ಕಾನ್ಸೆಪ್ಟ್ಸ್ ನ ಕ್ಲಾರಿಟಿ ತಗೊಂಡ್ರೆ ದೇ ಕ್ಯಾನ್ ಅಟೆಂಪ್ಟ್ ಈಸಿಲಿ MCQs. ಯಾ ಸರ್, ಡೆಫಿನೆಟ್ಲಿ. ಅದಕ್ಕೆ ನೀವು ಮತ್ತೆ NCERT ರೆಫರ್ ಮಾಡ್ತೀರಾ ಅಲ್ವಾ? ಹೌದು ಸರ್, ಅದಕ್ಕೂ NCERT ಪ್ರಿಫರ್ ಮಾಡ್ತೀನಿ. ಓಕೆ. ಸೊ NCERT ಪ್ರಿಫರ್ ಮಾಡಿದ್ರೆ ದೇ ಕ್ಯಾನ್ ಸ್ಕೋರ್ 100 out of 100 ಸೆಂಟಮ್. ಸೊ Yeah, sir. ನೆನ್ಪಿಟ್ಕೊಳ್ಳಿ. ಸೊ ಪ್ರೂಫ್ sir. ಇದೆ. ಯಾ ಸರ್, ನಮ್ಗಂತೂ ಸಿಲೆಬಸ್ ರೆಡ್ಯೂಸ್ ಆಗಿಲ್ಲ ಸರ್. ಈಗ ಬಂದಿರೋ ಬ್ಯಾಚಸ್ಗೆ ತುಂಬಾ ಹೌದು. ಸಿಲೆಬಸ್ ರೆಡ್ಯೂಸ್ ಆಗೋಗಿದೆ. ಹೌದು ಸೊ ಅವರು ಡೀಪ್ ಆಗಿ ಹೋಗೋ ಚಾನ್ಸಸ್ ಅಂತೂ ಇರುತ್ತೆ, ಬೋರ್ಡ್ ಎಕ್ಸಾಮ್ ಆಗ್ಲಿ ಕಾಂಪಿಟೇಟಿವ್ ಆಗ್ಲಿ. ಹೌದು. ಸೊ ದೇ ಹ್ಯಾವ್ ಟು ರಿವೈಸ್ ಬೆಟರ್ ಆರ್ ಈವನ್ ಮೋರ್ ಟೈಮ್ಸ್ ಟು ಗೆಟ್ ದ ಕ್ಲಾರಿಟಿ ಅಂತ ಹೇಳ್ತೀನಿ ಸರ್. ಓಕೆ. ಈಗ ಮೇಜರ್ ಪಾರ್ಟ್ ಬರುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ. ನೀವೇ ಟೈಮ್ ಮ್ಯಾನೇಜ್ಮೆಂಟ್ ಹೌದು sir. ರೆಗ್ಯುಲರ್ ಕ್ಲಾಸಸ್ ಅಲ್ಲಿ? ರೆಗ್ಯುಲರ್ ಕ್ಲಾಸ್ ಅಲ್ಲಿ ಸರ್ ನಾರ್ಮಲ್ ಆಗಿ ಕ್ಲಾಸ್ ಕೇಳೋದು, ಕ್ಲಾಸ್ ಕಂಪ್ಲೀಟ್ಲಿ ಇನ್ವಾಲ್ವ್ಮೆಂಟ್ ಇರಬೇಕು. ಏನೇ ಡಿಸ್ಟ್ರಾಕ್ಷನ್ಸ್ಗೂ ಹೋಗ್ಬಾರ್ದು ಅಂತ ಹೇಳ್ತೀನಿ. ಓಕೆ. ಕಂಪ್ಲೀಟ್ ಆಗಿ ಅವ್ನು ಪಾಠ ಕೇಳ್ಬಿಟ್ರೆ ಆಮೇಲೆ ಅದೇ ದಿನ ಅವನು ಒಂದ್ಸಲಿ ಓದ್ತಾನೆ. ಆಲ್ರೆಡಿ ಆ ಟಾಪಿಕ್ 2 times ಆಗೋಯ್ತು. ಇನ್ನೊಂದು Okay. 2 times ಅವ್ನು ಓದ್ಬಿಟ್ಟ ಅಂದ್ರೆ ಅವನ್ ನೆಕ್ಸ್ಟ್ 40 minutes ಅಲ್ಲಿ ಮಾಡಿರೋ ಒಂದು ಸಾಲ್ವ್ ಯಾವ್ದೇ ಒಂದು 40 minutes ಅಲ್ಲಿ 10 questions ಸಾಲ್ವ್ ಮಾಡಿದ್ರೆ ಅವನು ಆ 10 questions ನ ಆಮೇಲೆ ಒಂದು 20 minutes ಅಲ್ಲೇ ಸಾಲ್ವ್ ಮಾಡ್ಬಿಡೋದು, ಅಷ್ಟು ರಿವಿಷನ್ ಮಾಡಿದ್ರೆ. ಓಕೆ. ಅದೇ ತರ ನಾನ್ ಕ್ಲಾಸ್ ಕೇಳ್ತಿದ್ದೆ, ಸಂಜೆ ಅದನ್ನ ಓದ್ಬಿಡ್ತಿದ್ದೆ, ನನ್ಗೊಂದು ಗ್ರಿಪ್ ಬಂದ್ಬಿಡೋದು. ಓಕೆ. ಸೊ ಅಲ್ಲಿ ನನ್ ಪೇಸಪ್ ಆಗ್ಬಿಡ್ತಿತ್ತು ಸರ್. ನನ್ ಸಾಲ್ವಿಂಗ್ ಪ್ರೊಸೆಸ್ ಪೇಸಪ್ ಆಗ್ತಿತ್ತು. ಅಲ್ಲಿ ನಾನು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋತಿದ್ದೆ ಸರ್. ಯಾವಾಗ 3-4 times ರಿವಿಷನ್ ಆಯ್ತು ಒಂದೊಂದು ಚಾಪ್ಟರ್ನು, ಸೊ ಫೈನಲ್ ಎಕ್ಸಾಮ್ ಅಲ್ಲಿ ನಾನು ಅರ್ಧ ಗಂಟೆನೂ ಉಳ್ಸಕ್ಕೆ ಹೆಲ್ಪ್ ಆಗಿತ್ತು ಸರ್ ಒಂದೊಂದು ಸಬ್ಜೆಕ್ಟ್ ಅಲ್ಲಿ. ಅಷ್ಟ್ ಬೇಗ ಈಗ ಬೋರ್ಡ್ ಎಕ್ಸಾಮ್ಸ್ ಅಂತೂ ಕ್ಯಾಲ್ಕುಲೇಟರ್ ಅಲೋ ಇರುತ್ತೆ, ಅಲ್ಲೇನೇ ಡೆಸಿಮಲ್ಸ್ ಬಂದ್ರು ಈಸಿಯಾಗಿ ಸಾಲ್ವ್ ಮಾಡ್ಬಿಡ್ಬೋದು. ನನ್ನ ಪ್ರಕಾರ ಟೈಮ್ ಮ್ಯಾನೇಜ್ ಮಾಡ್ಬೇಕಂದ್ರೆ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಹೌದು. ಇನ್ನೊಂದೇನಂದ್ರೆ ಬರೋ ಕ್ವಶನ್ಸ್ ನ ಮೊದಲು ಸಾಲ್ವ್ ಮಾಡಿದ್ರೆ ಲಾಸ್ಟ್ಗೆ ತುಂಬಾ ಟೈಮ್ ಉಳಿಯುತ್ತೆ. ಬರ್ದಿರೋದ್ರ ಮೇಲೆ ಮೊದಲೇ ಕಾನ್ಸಂಟ್ರೇಟ್ ಮಾಡಿ ಕೂತ್ಕೊಂಡ್ರೆ ಇರೋ ಟೈಮ್ ಕೂಡ ಕಳ್ಕೊತೀವಿ ಅಂತ ಹೇಳ್ತೀನಿ ಸರ್. ಓಕೆ. ಮತ್ತೆ ಈಗ ಡೌಟ್ ಬರುತ್ತೆ, ನಿಮ್ಮ ಕಾಲೇಜ್ ಅವರ್ಸ್ ಟೈಮಿಂಗ್ ಏನಿತ್ತು? ಸರ್ ನಮ್ದಂತೂ ಮಾರ್ನಿಂಗ್ 8 ಸ್ಟಾರ್ಟ್ ಆದ್ರೆ ಈವ್ನಿಂಗ್ 8 ವರ್ಗು ನಡೀತಿತ್ತು ಸರ್, ಇನ್ಕ್ಲೂಡಿಂಗ್ ಸ್ಟಡಿ ಅವರ್ಸ್. ಹೌದು. ಸೊ ಆಲ್ಮೋಸ್ಟ್ ಹಾಫ್ ಆಫ್ ದ ಡೇ ನಾವು ಕಾಲೇಜಲ್ಲಿ ಇರ್ತಿದ್ವಿ. ಆಲ್ಮೋಸ್ಟ್ 12 hours. ಯಾ ಸರ್. ನೆನಪಿದೆ. ಅದ್ರಲ್ಲಿ ಮಧ್ಯಾಹ್ನ 1 hour ಬ್ರೇಕ್ ಇರ್ತಿತ್ತು, ಈವ್ನಿಂಗ್ ಒಂದು half an hour ಬ್ರೇಕ್ ಇರ್ತಿತ್ತು, ಇಷ್ಟೇ ಸರ್. ಕಂಪ್ಲೀಟ್ಲಿ ಯಾ ಸರ್, ಕಂಪ್ಲೀಟ್ಲಿ ಎಲ್ಲ ಸ್ಟಡಿ ಅವರ್ ಟೀಚಿಂಗ್ ಅವರ್ಸ್ ಎಲ್ಲ ಅದ್ರಲ್ಲಿ ಇನ್ಕ್ಲೂಡ್ ಆಗ್ತಿತ್ತು. ಹೌದು. ಅದಾದ್ಮೇಲೆ 8 o'clock ಆದ್ಮೇಲೆ ಮನೆಗೆ ಹೋಗಿ ಓದ್ತಿದ್ರ ನೀವು?
ಹಾ ಸರ್. ಏಟ್ ಟು ಬೆಳಗ್ಗೆ 8 o'clock ಕಾಲೇಜ್ಗೆ ಹೋದ್ರೆ 1 o'clock ವರೆಗೂ ಕ್ಲಾಸಸ್ ಅದು ಇದು ನಡೆಯೋದು. 1 to 2 ಲಂಚ್, 2 ಹ್ಮ್ to 4 ಮತ್ತೆ ಮೇನ್ ಸಬ್ಜೆಕ್ಟ್ಸ್ ನಡೆಯೋದು, 4 to 5 ಲ್ಯಾಂಗ್ವೇಜಸ್ ನಡೆಯೋದು. 5 to 5:30 ಬ್ರೇಕ್ ಇರ್ತಿತ್ತು. ಬಟ್ ಮತ್ತೆ 5:30 ಕೂತ್ರೆ 8 o'clock ವರೆಗೂ ಹೊರಗಡೆ ಹೋಗಂಗೆ ಇರ್ಲಿಲ್ಲ. ಹ್ಮ್ ಹ್ಮ್ ಹ್ಮ್. ನಾನು ಅಲ್ಲವರೆಗೂ ಸುಸ್ತಾಗುತ್ತೆ ಸರ್, ಯಾರಿಗಾದ್ರೂ ಸುಸ್ತಾಗುತ್ತೆ. ಹೌದೌದು. ಮನೆಗೆ 8:15 ಹೋದ್ಮೇಲೆ ರಿಫ್ರೆಶ್ ಆಗಿ ಒಂದ್ ಸ್ವಲ್ಪ ಅರ್ಧ ಗಂಟೆ ನ್ಯಾಪ್ ತಗೊಂಡು ಹ್ಮ್. ಆಮೇಲೆ ಊಟ ಮಾಡಿ 10 o'clock ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೆ, ಎಷ್ಟಾದ್ರೆ ಅಷ್ಟು. ಓಕೆ 10 to ಮಿನಿಮಮ್ 12 ಅಂತೂ ಹೋಗ್ಲೇ ಹೋಗ್ತಿತ್ತು ಸರ್ ಡೈಲಿ ನಂದು. ಓಕೆ. ಮಿನಿಮಮ್ 2 hours ಹೋಗ್ತಿತ್ತು ನೈಟ್ ಅಲ್ಲಿ. ಕೆಲವೊಂದ್ಸರಿ ಇದೆ ಚೇರ್ ಮೇಲೆನೆ ನಿದ್ದೆ ಮಾಡ್ಬಿಟ್ಟಿರೋದು ಸುಸ್ತಾಗಿ ನೈಟ್ ಅಲ್ಲೇ. ಹಾ ಅಂತ ಸಿಚುವೇಶನ್ಸ್ ಇದೆ. ಆ ಚೇರ್ ಮೇಲೆ ನಿದ್ದೆ ಮಾಡಿ ಮತ್ತೆ ಕಣ್ ತೆಗ್ದಾಗ ನೈಟ್ 1:30 ಆಗೋಗಿರೋದು, ಆ ಸಿಚುವೇಶನ್ಸ್ ಇದೆ. ಓಕೆ. ಬಟ್ ಟ್ರೈ ಟ್ರೈ ಯುವರ್ ಮ್ಯಾಕ್ಸಿಮಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಎಷ್ಟೇ ಟೈರ್ಡ್ ಆಗಿದ್ರು half an hour ಕಂಪ್ಲೀಟ್ ಅನ್ಡಿಸ್ಟರ್ಬ್ಡ್ ಸ್ಲೀಪ್ ವಿಲ್ ಗಿವ್ ಯು ಅಗೈನ್, ಯು ಕ್ಯಾನ್ ರೀಗೇನ್ ಯುವರ್ ಎನರ್ಜಿ ಸರ್. ಓಕೆ. ಸೊ ಇಲ್ಲಿ ನಾನೊಂದು ಮೂಮೆಂಟ್ ತಗೋತೀನಿ ಅಖಿಲೇಶ್, ಏನಂತಂದ್ರೆ ಯಾ ಸರ್. ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡಿದಿರಾ, ನೀವು ಲೈಫ್ ನ ಎಂಜಾಯ್ ಮಾಡಿಲ್ಲ ಅಂತ ಅನ್ಕೋತಾರೆ ಕೆಲವೊಬ್ರು. ಬಟ್ ಅದಕ್ಕೆ ನಾನು ಯಾ ಕ್ಲಾರಿಟಿ ಸರ್. ಕೊಡ್ಬೇಕು. ಸೊ ಐ ಯಾ ಸರ್. ಥಿಂಕ್ ಇನ್ನು 2 years ಅಲ್ಲಿ ನಾನು ಅಖಿಲೇಶ್ ಅಂತ ಕರೆಯಲ್ಲ, ನಾನು ಡಾಕ್ಟರ್ ಅಖಿಲೇಶ್ ಅಂತ ಕರಿತೀನಿ ಅಖಿಲೇಶ್ನ. ಸೊ ಇರ್ಲಿ ಯಾ ಸರ್. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಔಟ್ ಆಫ್ 25 lakh ಮೆಂಬರ್ ಅಲ್ಲಿ ಇನ್ ಕರ್ನಾಟಕ, ಮೇ ಬಿ ಓನ್ಲಿ ಇನ್ ಕರ್ನಾಟಕ, ಥ್ರೂಔಟ್ ಇಂಡಿಯಾ ಓನ್ಲಿ 40,000 of students will get this opportunity. Out of 25 lakh ಹೌದು students, only ಹೌದು 40,000 students will get this opportunity. ಅದರಲ್ಲಿ ಹೌದು. ನೀವು ಕರ್ನಾಟಕಕ್ಕೆ ಅಂತ ಬಂದಾಗ ಇವರು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಿದ್ದಾರೆ. ಐ ಥಿಂಕ್ ಯಾ ಸರ್. ಹಾವೇರಿ ಎಸ್. ಯಾ ಸರ್, ಹಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಸೊ ಐ ಥಿಂಕ್ ಗೌರ್ಮೆಂಟ್ ಸೀಟ್ ಅಂತ ಬಂದ್ರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಅರೌಂಡ್ 10 to 11,000 ಸೀಟ್ಸ್ ಇದೆ ಕರ್ನಾಟಕ. ಯಾ ಸರ್. ಅದರಲ್ಲಿ ಗೌರ್ಮೆಂಟ್ ಸೀಟ್ ಐ ಥಿಂಕ್ 3,000 ಸಮಥಿಂಗ್. ಹೌದು ಸರ್, ಕರೆಕ್ಟ್ ಕರೆಕ್ಟ್. ಸೊ ಅವರಷ್ಟು ಎಫರ್ಟ್ ಆಗಿದ್ದಕ್ಕೆ ಆ ಮೂಮೆಂಟ್ ಅಲ್ಲಿ ಈಗ ಅವ್ರಿಗೆ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ. ಸೊ ವಿತಿನ್ 3,000 ಇದ್ದಾರೆ. ಸೊ ಇಟ್ಸ್ ನಾಟ್ ಎ ಈಸಿ. ಸೊ ನೀವು ಹಾಕ್ಪಟ್ಟಿರೋ ಎಫರ್ಟ್ ವೇಸ್ಟ್ ಅನ್ಸಿದೆ ಅಖಿಲೇಶ್ ಈಗ ನಿಮ್ಗೆ? ಇಲ್ಲ ಸರ್, ಡೆಫಿನೆಟ್ಲಿ ಅನ್ಸಿಲ್ಲ. ಒಂದು ಕ್ಷಣಕ್ಕೂ ನಾನು ಪಟ್ಟಿರೋ ಎಫೆಕ್ಟ್ ನನ್ ವೇಸ್ಟ್ ಅನ್ಸಿಲ್ಲ. ಯಾಕಂದ್ರೆ ನನ್ ಸಬ್ಜೆಕ್ಟ್ ನಾನು ಎಂಜಾಯ್ ಮಾಡ್ತಿದ್ದೆ ಸರ್. ಓಕೆ. ಸಬ್ಜೆಕ್ಟ್ ಮತ್ತೆ ಕಾನ್ಸೆಪ್ಟ್ ನನ್ಗೆ ಅರ್ಥ ಆದ್ರೆ ನಾನು ಆ ದಿನ ನನ್ ಸ್ಯಾಟಿಸ್ಫೈಡ್, ನಾನು ಎಂಜಾಯ್ ಮಾಡಿದೆ. ಆ ಹೊರಗಡೆ ತಿರುಗಿ ಬಂದೆ, ಆ ಎಂಜಾಯ್ಮೆಂಟ್ ನನ್ಗೆ ಸೆಟ್ ಆಗಲ್ಲ ಸರ್, ಈಗ್ಲೂ ಸೆಟ್ ಆಗಲ್ಲ. ಬಟ್ ಏನಂದ್ರೆ ಸಬ್ಜೆಕ್ಟ್ ನ ಎಂಜಾಯ್ ಮಾಡ್ಬೇಕು ಸರ್. ಯಾವತ್ತು ಲೈಫಲ್ಲಿ ಎಂಜಾಯ್ಮೆಂಟ್ ಸಿಗ್ಲೇ ಸಿಗುತ್ತೆ ಸರ್, ಡೆಫಿನೆಟ್ಲಿ ಸಿಗ್ಲೇ ಸಿಗುತ್ತೆ. ಯಾವಾಗ ನಾವು ಸಬ್ಜೆಕ್ಟ್ ನ ಎಂಜಾಯ್ ಮಾಡ್ತೀವಿ, ಲೈಫಲ್ಲಿ ಎಂಜಾಯ್ಮೆಂಟ್ ಸಿಗ್ಲೇ ಸಿಗುತ್ತೆ ಸರ್, ಡೆಫಿನೆಟ್ಲಿ. ಓಕೆ. ಸೊ ಮತ್ತೆ ಇನ್ನೊಂದು ಕ್ವಶನ್ ಏನಂತಂದ್ರೆ, ನೀವು ಈಗ ಲೈಕ್ ಕೆಲವ್ರ ಪ್ರಕಾರ ಏನಂದ್ರೆ ನೀವು ಲೈಫ್ ನ ಎಂಜಾಯ್ ಮಾಡಲ್ಲ ಅಂತ ಇರುತ್ತೆ. ಸೊ ನಿಮ್ ಪ್ರಕಾರ ಆತರ ಯಾವ್ದು ಫೀಲ್ ಆಗಿದೆಯಾ ನಿಮ್ಗೆ? ಇಲ್ಲ ಸರ್, ಒಂದು ಕ್ಷಣಕ್ಕೂ ನಾನಂತೂ ಫೀಲ್ ಆಗಿಲ್ಲ, ಆಗೋದು ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಮೊದಲಿಂದ ಸಬ್ಜೆಕ್ಟ್ ನ ಕಾನ್ಸೆಪ್ಟ್ ನ ಎಂಜಾಯ್ ಮಾಡ್ತಾ ಬಂದಿದ್ದೀನಿ, ಅದೇ ತರ ನಡ್ಸ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಧೈರ್ಯ ಕೂಡ ಇದೆ. ಬಟ್ ಯಾವತ್ತೂ ಆತರ ಅನ್ಸಿಲ್ಲ ಸರ್, ಹೊರಗಡೆ ಹೋಗ್ಬೇಕು. ಮಾಡಿದ್ದೀನಿ, ಮಾಡಿಲ್ಲ ಅಂತಿಲ್ಲ ಡಿಗ್ರಿಗೆ ಬಂದ್ಮೇಲೆ. ಬಟ್ ನಾಟ್ ಕಂಪ್ಲೀಟ್ಲಿ ಇಂಟು ದಟ್ ಸರ್. ಬಟ್ ಹಂಗೆಲ್ಲ ಮಾಡ್ತಾ ಹೋದಾಗ ಡೆಫಿನೆಟ್ಲಿ ಇದ್ರ ಮೇಲೆ ಇಂಟ್ರೆಸ್ಟ್ ಅಂತೂ ಕಡಿಮೆ ಆಗ್ತಾ ಹೋಗುತ್ತೆ ಒಂದ್ ಸ್ವಲ್ಪ ಸ್ವಲ್ಪ. ಮತ್ತೆ ಅದ್ರ ಮೇಲೆ ಇಂಟ್ರೆಸ್ಟ್ ನ ರೀಗೇನ್ ಮಾಡೋದು ಕಷ್ಟ ಆಗುತ್ತೆ ಸರ್. ಓಕೆ. ಸೊ ಈಗ ನನ್ಗೆ ಇನ್ನೊಂದು ಡೌಟ್ ಏನಂದ್ರೆ, ಇನ್ ಕೇಸ್ ಈಗ ಕೆಲವು ಸ್ಟೂಡೆಂಟ್ ಲೈಫ್ ನ ಎಂಜಾಯ್ ಮಾಡ್ಬೇಕು ಅಂತ ಇರುತ್ತೆ. ಸೊ ಅವ್ರಿಗೆ ನನ್ನ ಸಜೆಷನ್ ಏನಂತಂದ್ರೆ, ಸೊ ದ 2 years ನ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಸ್ಪೆಂಡ್ ಮಾಡಿ, ನೀವು ಗೌರ್ಮೆಂಟ್ ಕಾಲೇಜಿಗೆ ಮೆಡಿಕಲ್ ಸೀಟ್ ತಗೊಳ್ಳಿ. ಅದಾದ್ಮೇಲೆ ಅವ್ರ ಲೈಫ್ ನ ಎಂಜಾಯ್ ಮಾಡ್ಬೋದಾ, ಮಾಡಕ್ ಆಗಲ್ಲ ಅಖಿಲೇಶ್? ನಿಮ್ಗೆ ಗೊತ್ತಿರುತ್ತೆ ಯಾಕಂದ್ರೆ ನೀವು ಪ್ರಾಕ್ಟಿಕಲ್ ಆಗಿ ನೋಡಿ. ಡೆಫಿನೆಟ್ಲಿ ದೇ ಕ್ಯಾನ್ ಎಂಜಾಯ್. ಆ 2 years ಆಫ್ PUC ಏನಿದೆ ಅಲ್ವಾ. ಇನ್ನೊಂದೇನಂದ್ರೆ ಕೆಲವೊಬ್ರು ಡಿಸ್ಟ್ರಾಕ್ಟ್ ಆಗ್ತಾರೆ ಸರ್ ಆ ಟೈಮಲ್ಲಿ. ನಾನು ಆನ್ಲೈನ್ ಪ್ಲಾಟ್ಫಾರ್ಮ್ ತಗೋತೀನಿ, ಆನ್ಲೈನ್ ಕ್ಲಾಸ್ ಕೇಳ್ತೀನಿ, ಸ್ವಂತ ಓದ್ಕೋತೀನಿ. ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಫ್ರೆಂಡ್ಸ್ ಎಲ್ಲ ಇದಾರೆ ಸರ್ ಈ ತರ ಹೋಗಿ ಡಿಸ್ಟ್ರಾಕ್ಟ್ ಆಗಿ. ಬಟ್ ದೇ ಹ್ಯಾವ್ ಸಫರ್ಡ್ ಅ ಲಾಟ್. ಕೆಲವೊಬ್ರು ಇದಾರೆ, ಬಟ್ ಅದೇನಂದ್ರೆ ಅವ್ರ ಪಾತಕ್ ಮತ್ತೆ ಬರ್ಲೇ ಇಲ್ಲ ಸರ್. ಅವ್ರೇನೋ ಮಾಡಕ್ ಹೋಗಿ ಏನಕ್ಕೋ ಡಿಸ್ಟ್ರಾಕ್ಟ್ ಆಗಿ. ಪ್ರಾಪರ್ ಗೈಡೆನ್ಸ್ ಅಂತ ಸಿಗೋದು PUC 1 ಅಂಡ್ PUC 2 ಅಲ್ಲೇ ಸರ್ ಎಲ್ರಿಗೂನು. ಆ 2 years ಎಷ್ಟು ಆಫ್ಲೈನ್ ಟೀಚಿಂಗ್ ನ ಯೂಸ್ ಮಾಡ್ಕೋತಾರೆ, ಎಷ್ಟು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ, ಅದ್ರ ಮೇಲೆ ಡಿಗ್ರಿ ಸಿಗ್ಲೇ ಸಿಗುತ್ತೆ. ಆನ್ಲೈನ್ ಪ್ಲಾಟ್ಫಾರ್ಮ್ ಹೋದವರು ಮಾಡ್ಕೊಂಡಿದ್ದಾರೆ ಸರ್. ಬಟ್ ದೇರ್ ಮೈಂಡ್ ಸೆಟ್ ಹೆಂಗಿರುತ್ತೋ ನನಗೆ ಗೊತ್ತಿಲ್ಲ, ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೋ ಗೊತ್ತಿಲ್ಲ. ಬಟ್ ನನ್ನ ಮೈಂಡ್ ಸೆಟ್ ಅಂತೂ ಕಂಪ್ಲೀಟ್ಲಿ ಬಿಲಾಂಗ್ಸ್ ಟು ಆಫ್ಲೈನ್ ಟೀಚಿಂಗ್. ಈಗಲೂ ಕೂಡ, ಇಲ್ಲೂ ಡಿಗ್ರಿಗೆ ಬಂದ್ಮೇಲೆ ಕೂಡ ನಿಮ್ಗೆ ಗೊತ್ತಿರೋದು ಸರ್, ಡಿಗ್ರಿಯಲ್ಲಂತೂ ಯಾರನ್ನು ಕೇರ್ ಮಾಡಲ್ಲ ಜಾಸ್ತಿ. ಇಲ್ಲಿ ನಾವು ಡೆಫಿನೆಟ್ಲಿ ತಗೋಬೇಕಾಗುತ್ತೆ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ನ. ಅಲ್ಲಿವರೆಗೂ
ಕೇರ್ ಇರೋವರೆಗೂ ಕೇರಲ್ಲೇ ಇದ್ದು ನೀಟಾಗಿ ಗೈಡೆನ್ಸ್ ತಗೊಂಡು ಅದನ್ನೇನು ಅಪ್ಲಿಕೇಶನ್ ಪ್ರೊಸೆಸ್ನ ತಲೆನ ಅಲ್ಲಿ ಕಲ್ತ್ರೇನೆ ಆಫ್ಲೈನಲ್ಲಿ ಕಲ್ತ್ರೇನೆ ಚೆನ್ನಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ. ಅದಾದ್ಮೇಲೆ ಡಿಗ್ರಿಗೆ ಬಂದ್ಮೇಲೆ ಎಂಜಾಯ್ಮೆಂಟ್ ಅಂತೂ ಇದ್ದೇ ಇರುತ್ತೆ, ಡೆಫಿನೆಟ್ಲಿ ಇರುತ್ತೆ. ಅರ್ಧ ಯಾಕಂದ್ರೆ ಡಿಗ್ರಿ ಕ್ಲಾಸಸ್ ಅಂತೂ 12 ಅವರ್ಸ್ PUC ನಡೆದಂಗೆ ನಡೆಯಲ್ಲ ಸರ್. ಹಾರ್ಡ್ಲಿ 8 ಅವರ್ಸ್ ಅಷ್ಟೇ ನಡೆಯೋದು. ಸೊ ಆ 4 ಅವರ್ಸ್ ಸಿಗುತ್ತೆ ನಿಮ್ಗೆ. ಅದ್ರಲ್ಲಿ 2 ಅವರ್ಸ್ ನೀವು ಎಂಜಾಯ್ ಮಾಡಿದ್ರೆ ಇನ್ನ ಮಿಕ್ಕಿದ ಟೈಮ್ನ ನೀವು ಯು ಕ್ಯಾನ್ ಯೂಸ್ ಇಟ್ ಫಾರ್ ಯೋರ್ ಸ್ಟಡೀಸ್ ಅಂತ ಹೇಳ್ತೀನಿ ಸರ್. ಓಕೆ. ಸೊ ಈಗ ನೆಕ್ಸ್ಟ್ ಕ್ವಶನ್ ಅಂತಂದ್ರೆ ಅಖಿಲೇಶ್, ಲಾಸ್ಟ್ ಮೂಮೆಂಟ್ ಅಲ್ಲಿ ಎಕ್ಸಾಮ್ಗೆ ಬಿಫೋರ್ ಟೈಮ್ ಮ್ಯಾನೇಜ್ಮೆಂಟ್ ಅಥವಾ ರಿವಿಷನ್ ಪ್ಲಾನ್ ಏನಿತ್ತು ನಿಮ್ದು? ಸರ್ ಆ ಟೈಮ್ ಅಂತ ಬಂದಾಗ ಎಲ್ಲಾ ಸಬ್ಜೆಕ್ಟ್ಸ್ ಮೇಲೇನು ಕಾನ್ಸಂಟ್ರೇಟ್ ಮಾಡ್ಬೇಕಿರುತ್ತೆ, ಎಲ್ಲಾನು ರಿವಿಷನ್ ಮಾಡ್ಬೇಕಿರುತ್ತೆ. ಹಾಗಿದ್ದಾಗ ನಿಮ್ಗೆ ಹೆಂಗೋ ಹಾಲಿಡೇಸ್ ಆ ಟೈಮಲ್ಲಂತೂ ಏನ್ ಪಾಠ ಗೀಟ ಏನ್ ನಡೆಯಲ್ಲ ಕಾಲೇಜಸ್ ಅಲ್ಲಿ. ಡೇ ಫುಲ್ ಓನ್ಲಿ ಸ್ಟಡೀಸ್ ಅಂತಾನೆ ಯೂಸ್ ಮಾಡ್ಬೇಕಿರುತ್ತೆ. ಆಗಿದ್ದಾಗ ಬರ್ಡನ್ ಅಂತ ಫೀಲ್ ಆಗ್ತೀರಾ. ಸ್ಮಾಲ್ ಟಾರ್ಗೆಟ್ಸ್ ಇಟ್ಕೊಂಡು ಅವರ್ಲಿ ಈ ಸಬ್ಜೆಕ್ಟ್ ಅಲ್ಲಿ ಇಷ್ಟು ಮುಗಿಸ್ಬೇಕು. ಓಕೆ. ಆ ಸಬ್ಜೆಕ್ಟ್ ಬೋರ್ ಆದ್ರೆ ಕ್ವಿಟ್ ಮಾಡಂಗಿಲ್ಲ ಸರ್, ಇನ್ನೊಂದು ಸಬ್ಜೆಕ್ಟ್ಗೆ ಚೇಂಜ್ ಮಾಡ್ಲಿ ಸ್ಟೂಡೆಂಟ್ಸ್. ಓಕೆ. ಬೋರ್ ಆಯ್ತಂದ್ರೆ ಇನ್ನೊಂದು ಸಬ್ಜೆಕ್ಟ್ ನ ಚೇಂಜ್ ಮಾಡ್ಲಿ ಹೊರತು ಅವ್ರ ಹ್ಯಾಬಿಟ್ ಮಾತ್ರ ಚೇಂಜ್ ಮಾಡಬಾರ್ದು. ಇದೊಂದು ಹೇಳ್ತೀನಿ. ಯಾವಾಗ ನೀವು ಸಬ್ಜೆಕ್ಟ್ ಟು ಸಬ್ಜೆಕ್ಟ್ ಚೇಂಜ್ ಮಾಡ್ತಾ ಹೋಗ್ತೀರಾ, ಯು ಕ್ಯಾನ್ ಫೀಲ್ ಸಮ್ ಚೇಂಜ್. ನಿಮ್ ಮೈಂಡ್ ಕೂಡ ರಿಫ್ರೆಶ್ ಆಗುತ್ತೆ ಆ ಚೇಂಜ್ ಸಿಕ್ಕಿದಾಗ. ಒಂದೇ ತರ ಅನ್ಸಲ್ಲ, ಬೋರ್ ಅನ್ಸಲ್ಲ. 40 minutes ಇಸ್ ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್. ನಾನು ಅದನ್ನ 50 ಅಂತ ಎಕ್ಸ್ಟ್ರಾಕ್ಟ್ ಮಾಡಿ ಮೊದಲು ಸ್ವಲ್ಪ 10 minutes ಡಿಸ್ಟ್ರಾಕ್ಟ್ ಆಗ್ಲೇ ಆಗಿರ್ತೀವಿ ಎಲ್ಲರೂ. ಅದಾದ್ಮೇಲೆ ಒಂದು 10 minutes ಬ್ರೇಕ್ ತಗೊಂಡು ಸ್ಮಾಲ್ ಬ್ರೇಕ್ಸ್ಗೆ ಸಣ್ಣ ಟಾರ್ಗೆಟ್ಸ್ ಡೈಲಿ ಡೇ ಬೈ ಡೇ 6 ಎಲ್ಲಾ ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ಕೆ ಮುಗಿಸ್ಕೊಂತ ಹೋದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು, ಅಥವಾ ಇಟ್ ವಿಲ್ ಹೆಲ್ಪ್ ದೆಮ್ ಅ ಲಾಟ್. ಓಕೆ. ಸೊ ನೀವ್ ಹೇಳ್ತಿರೋದಂದ್ರೆ ಸೊ ಮೇ ಬಿ 2 hours ಫಿಸಿಕ್ಸ್, 2 hour ಮ್ಯಾಥ್ಸ್, 2 hour ಬಯಾಲಜಿ ಮಾಡ್ಕೊಂಡಿದ್ರೆ 2 hours ನಿಮ್ಗೆ ಫಿಸಿಕ್ಸ್ ಆಗಿಲ್ಲ ಅಂದ್ರೆ ಮೇ ಬಿ 1 hour ಮಾಡ್ತಾ ನೆಕ್ಸ್ಟ್ 1 hour ನ ವೇಸ್ಟ್ ಮಾಡಬೇಡಿ. ಸೊ ನೆಕ್ಸ್ಟ್ ಫಿಸಿಕ್ಸ್ ಆದ್ಮೇಲೆ ಕೆಮಿಸ್ಟ್ರಿ ಯೂಸ್ ಮಾಡ್ಕೊಳ್ಳಿ. ಬಟ್ ಆ ಟೋಟಲ್ 6 hours ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂದ್ರೆ ಅವನ್ನ ಹೆಂಗಾರು ಸರಿ, ಬಟ್ ವಿ ಹ್ಯಾವ್ ಟು ಯುಟಿಲೈಸ್ ಇನ್ ದ 6 hours. ಓಕೆ. ಯಾ ಸರ್, ಹೌದು ಅದೇ ತರ. ಓಕೆ. ಮತ್ತೆ ಅಖಿಲೇಶ್, ನೆಕ್ಸ್ಟ್ ಕ್ವಶನ್ ಅಂತಂದ್ರೆ ಫೈನಲ್ ಎಕ್ಸಾಮಿನೇಷನ್ ಮೂಮೆಂಟ್ ಅಲ್ಲಿ ಈ ಪ್ರಾಪರ್ ಸ್ಲೀಪ್ ಇಂಪಾರ್ಟೆಂಟ್ ಇದೆಯಾ ಇಲ್ವಾ ನಿಮ್ ಪ್ರಕಾರ? ಯಾಕಂದ್ರೆ ಓವರ್ ನೈಟ್ ಲೇಟ್ ನೈಟ್ ಸ್ಟಡೀಸ್ ಸರ್ ಡೆಫಿನೆಟ್ಲಿ ಬೇಕಾಗುತ್ತೆ. ಮಾಡ್ತಾರೆ ಕೆಲವರು. ಸರ್ ಮೊದ್ಲಿಂದ ಕೆಲವರು ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ. ಬಟ್ ಮಿನಿಮಮ್ ಆಫ್ 4 to 5 hours ಅಂತೂ ಬೇಕೇ ಬೇಕು ಸರ್ ಎಕ್ಸಾಮ್ ಹಿಂದಿನ ದಿನ ಸ್ಲೀಪ್ ಅಂತೂ. ಇಲ್ಲಾಂದ್ರೆ ಓದಿರೋದೇನು ಡೆಫಿನೆಟ್ಲಿ ತಲೆಯಲ್ಲಿ ಆ ಟೈಮ್ಗೆ ಬರಲ್ಲ. ಆ ಸ್ಟ್ರೆಸ್ ಒಂದಿರುತ್ತೆ, ನಿದ್ದೆ ಮಾಡಿಲ್ಲ ಅನ್ನೋ ಟೆನ್ಷನ್ ಒಂದಿರುತ್ತೆ, ಎಕ್ಸಾಮ್ ಟೆನ್ಷನ್ ಅಂತ ಒಂದಿರುತ್ತೆ. ಹಿಂಗಂತ ಬಂದಾಗ ಸ್ಮಾಲ್ ಮಿಸ್ಟೇಕ್ಸ್ಗೆ ಅದು ಅವಕಾಶ ಮಾಡ್ಕೊಟ್ಟಂಗೆ ಸರ್. ನಿದ್ದೆ ಯಾವಾಗ ಕೇಳ್ತೀವೋ ಸ್ಮಾಲ್ ಮಿಸ್ಟೇಕ್ಸ್ ನ ಅವಕಾಶ ಮಾಡ್ಕೊಟ್ಟಂಗೆ. ಅಲ್ಲಿ ಸ್ಮಾಲ್ ಮಿಸ್ಟೇಕ್ಸ್ ಆಗಿದ್ದೆ ಡೆಫಿನೆಟ್ಲಿ 100/100 ಸ್ಕೋರ್ ಆಗಲ್ಲ ಅಲ್ವಾ ಸರ್? ಹೌದು. ಸೊ ಪ್ರಾಪರ್ 4 to 5 ಮಿನಿಮಮ್ 4 to 5 hours ಬಿಫೋರ್ ಎಕ್ಸಾಮ್ ಡೇ ನೈಟ್ ಬಿಫೋರ್ ಎಕ್ಸಾಮ್ ಡೇ should be there for a proper implementation of your formulas, your applications in the exam. 4 to 5 hours of sleep should be there. Okay. So ಓಕೆ ಅಖಿಲೇಶ್, ಇದು ಮೋಸ್ಟ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಎಸ್ಪೆಷಲಿ ಈ ಜನರೇಷನ್ಗೆ. ಏನಾಗುತ್ತೆ ಅಂತಂದ್ರೆ ಬೈ ದಿಸ್ ಏಜ್ ದೇರ್ ವಿಲ್ ಬಿ ಲಾಟ್ ಆಫ್ ಡಿಸ್ಟ್ರಾಕ್ಷನ್ ಇರುತ್ತೆ. ಅದಂತೂ ಯಾ ಸರ್, ನಿಮ್ಗೆ ಇರ್ತಾ ಇಲ್ವಾ? ಸರ್ ಇತ್ತು, ಎಲ್ರಿಗೂ ಇರುತ್ತೆ. ಅಂದ್ರೆ ಆ ಏಜ್ ಅಲ್ಲಿ ನನಗೂ ಇದ್ದೇ ಇರುತ್ತೆ. ಕಾಮನ್. ಗುಡ್. ಹೆಂಗೆ ನಾವು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನ್ಗೆ ಅಡ್ವಾಂಟೇಜ್ ಏನಿತ್ತು ಅಂದ್ರೆ ನನ್ನ ಪೇರೆಂಟ್ಸ್ ನನ್ಗೆ ಸ್ವಂತ ಮೊಬೈಲ್ ಕೊಡ್ಸಿರ್ಲಿಲ್ಲ. ಡಿಗ್ರಿಗೆ ಬರೋವರೆಗೂ ನನ್ ಸ್ವಂತ ಮೊಬೈಲ್ ಅಂತ ಇರ್ಲಿಲ್ಲ. ನಮ್ ತಂದೆಯವ್ರದೇ ಯೂಸ್ ಮಾಡ್ತಿದ್ದೆ PUC ಮುಗಿಯೋವರ್ಗುನು. PUC ಮುಗಿಯೋವರೆಗೂ ತಂದೆಯವ್ರದೇ ಯೂಸ್ ಮಾಡ್ತಿದ್ದಕ್ಕಾಗಿ ನನ್ನ ಸ್ವಂತ ಮೊಬೈಲ್ ನನ್ನ ಹತ್ರ ಇರ್ತಿರ್ಲಿಲ್ಲ, ಅವ್ರ ಹತ್ರನೇ ಇರ್ತಿತ್ತು. ಐ ಮೀನ್ ಸ್ವಂತ ಮೊಬೈಲ್ ಇರಲಿಲ್ಲ, ಸೊ ಅವ್ರದೇ ಯೂಸ್ ಮಾಡ್ತಿದ್ದಕ್ಕಾಗಿ ಮೇಜರ್ ಟೈಮ್ ಅವ್ರ ಹತ್ರನೇ ಇರ್ತಿತ್ತು. ಸೊ ಅದು ಅವ್ರದ್ದಾಗಿದ್ದಕ್ಕಾಗಿ ಅವ್ರ ಕೆಲಸ ಇದ್ದಲ್ಲಿ ನಾನು ಜಾಸ್ತಿ ಯೂಸ್ ಮಾಡಕ್ ಆಗಲ್ಲ ಅದನ್ನ. ಅದೊಂದು ಅಡ್ವಾಂಟೇಜ್ ಇತ್ತು ಸರ್ ನನ್ಗೆ.
ಅಕಸ್ಮಾತ್ ಯಾರಿಗಾರು ಸ್ವಂತ ಮೊಬೈಲ್ ಇದ್ದು ಬಹಳ ಡಿಸ್ಟ್ರಾಕ್ಟ್ ಆಗ್ತಿದೆ ಅಂತ ಅಂದ್ರೆ ಹ್ಮ್ ಟಾರ್ಗೆಟ್ ಇಟ್ಕೊಳ್ಳಿ ಸರ್. ಇಷ್ಟೊತ್ತು ನಾನು ಮೊಬೈಲ್ ಮುಟ್ಟಲ್ಲ, ಇಷ್ಟೊತ್ತು ಹ್ಮ್ ಮುಟ್ತೀನಿ, ಇಷ್ಟೊತ್ತು ಹ್ಮ್ ನೋಡ್ತೀನಿ, ಇದ್ ನೋಡ್ತೀನಿ, ಇದನ್ನ ಈ ತರ ಯೂಸ್ ಮಾಡ್ಕೋತೀನಿ. ನಾನು ಈ ತರ ಯೂಸ್ ಮಾಡ್ಕೊಂಡ್ರೇನೆ ನಾನು ಇವತ್ತು ಗೆದ್ದಂಗೆ, ಇಲ್ಲಾಂದ್ರೆ ನಾನು ಹ, ಇವತ್ತು ಸೋತೋದೆ. ಹೌದು. ಅದೇನ್ ಸ್ಮಾಲ್ ವಿನ್ನಿಂಗ್ಸ್ ಟೇಕ್ ಯು ಟು ದ ಬಿಗ್ ವಿನ್ನಿಂಗ್ಸ್ ಅಲ್ವಾ ಸರ್? ಆ ತರ ಲೆಟ್ ದೆಮ್ ಕೀಪ್ ಅ ಗೋಲ್ ಫಾರ್ ಎ ಡೇ ದಟ್ ನಾನು ಇಷ್ಟು ಸ್ಕ್ರೀನ್ ಅವರ್ ಇವತ್ತು ಕಡಿಮೆ ಮಾಡಿದ್ರೆ ನಾನು ಗೆಲ್ತೀನಿ, ಇಲ್ಲಾಂದ್ರೆ ಇವತ್ತು ಸೋತಂಗೆ. ಓಕೆ. ಆ ತರ ಒಂದು ಟಾರ್ಗೆಟ್ಸ್ ಇಟ್ಕೊಂಡ್ರೆ ಡಿಸ್ಟ್ರಾಕ್ಷನ್ಸ್ ಕಡಿಮೆ ಆಗುತ್ತೆ. ಹ್ಮ್ ಹ್ಮ್ ಅಂಡ್ ನನ್ನ ಪ್ರಕಾರ ಸೋಷಿಯಲ್ ಮೀಡಿಯಾ ಇರಬಾರ್ದು ಅಂತಿಲ್ಲ, ಇರ್ಲಿ, ಮಿನಿಮಮ್ ಟೈಮ್ ಅಟ್ ಓಕೆ. ಲೀಸ್ಟ್ ಲೆಸ್ ದೆನ್ 30 minutes ಪರ್ ಡೇ. ಅಟ್ಲೀಸ್ಟ್ ಡ್ಯೂರಿಂಗ್ ಎಕ್ಸಾಮ್. ಎಕ್ಸಾಮಿನೇಷನ್ ಟೈಮಲ್ಲಿ ಬಿಡ್ಲಿ ಅಂತ ಹೇಳ್ತೀನಿ ಸರ್. ಯಾಕಂದ್ರೆ ಸ್ಟ್ರೆಸ್ ಇರುತ್ತೆ, ಅವಾಗ ಸ್ವಲ್ಪ ಏನಾದ್ರು ಎಂಜಾಯ್ಮೆಂಟ್ ಸಿಕ್ಬಿಟ್ರೆ ಸ್ಟ್ರೆಸ್ ರಿಲೀಫ್ಗೆ ಅಂತ ಅದ್ರ ಕಡೆನೆ ಹೋಗ್ಬಿಡಂಗಾಗುತ್ತೆ. ಸೊ ಹೌದು. ಇಟ್ ವಿಲ್ ಅಗೇನ್ ಡಿಸ್ಟ್ರಾಕ್ಟ್ ಯುವರ್ ಮೋರ್. ಓಕೆ. ಅದಕ್ಕೋಸ್ಕರ ಎಕ್ಸಾಮ್ ಟೈಮಲ್ಲಿ ಬೇಡ, ನಾರ್ಮಲ್ ಪ್ರಿಪರೇಷನ್ ಟೈಮಲ್ಲಿ ಸ್ಮಾಲ್ ಬ್ರೇಕ್ಸ್ ಅಂತ ಇಟ್ಕೋಬಾರ್ದು ಅಂತಿಲ್ಲ. ಬಟ್ ನಾಟ್ ಕಂಪ್ಲೀಟ್ಲಿ ಅವಾಯ್ಡಿಂಗ್ ದ ಸ್ಟಡೀಸ್ ಇನ್ ಟು ಇಟ್ ಅಂತ ಹೇಳಕ್ ಓಕೆ. ಇಷ್ಟಪಡ್ತೀನಿ. ಓಕೆ, ನನಗೆ ಅರ್ಥ ಆಯ್ತು ಅಂದ್ರೆ ಅಖಿಲೇಶ್ ಇದರಿಂದ. ಸೊ ನೀವ್ ಹೇಳಿದ ಪ್ರಕಾರ ಆನ್ಲೈನ್ ಪ್ಲಾಟ್ಫಾರ್ಮ್ ಅಪ್ಲಿಕೇಶನ್ ಏನಿರುತ್ತಲ್ಲ ಎಜುಕೇಶನ್, ಅದನ್ನ ಇಟ್ಸ್ ಲೈಕ್ ಯಾವ ತರ ಅಂದ್ರೆ ಊಟಕ್ಕೆ ಉಪ್ಪಿನಕಾಯಿ ಅಂತಾರೆ. ಸೊ ಆ ಥರ ಯೂಸ್ ಮಾಡ್ಕೊಳ್ಳಿ ಬೆನಿಫಿಟ್ಗೆ. ಮತ್ತೆ ಡಿಸ್ಟ್ರಾಕ್ಷನ್ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಷನ್ ಇರಲಿ, ಬಟ್ ಅದನ್ನ ಮಿನಿಮಮ್ ಲೈಕ್ ಹಾಫ್ ಯಾ ಅನ್ ಅವರ್ ಸರ್. 45 minutes ಅಲ್ಲಿ ಪರ್ ಡೇ ಇನ್ ದ ರೆಗ್ಯುಲರ್ ಯಾ ಸರ್. ಕ್ಲಾಸಸ್ ನೀವು ಹೇಳ್ತಾ ಇರೋದು. ಯಾ ಸರ್. ಓಕೆ. ಸೊ ಡ್ಯೂರಿಂಗ್ ಎಕ್ಸಾಮಿನೇಷನ್ ಬಿಟ್ಬಿಟ್ರೆ ಬೆಟರ್. ಯಾ ಸರ್, ಹೌದು. ಓಕೆ. ಸೊ ಅದು ಆಕ್ಚುಲಿ ಒಳ್ಳೆ ಪಾಯಿಂಟ್ ನೀವು ಹೇಳಿದ್ರು. ಬಿಕಾಸ್ ಜಸ್ಟ್ ಒಂದು 5 minutes ಸ್ಕ್ರಾಲ್ ಮಾಡ್ತೀನಿ ಅಂದ್ರೆ ನಮಗೆ ಗೊತ್ತಿಲ್ಲ ಆಲ್ಮೋಸ್ಟ್ 2 hours ಆಗ್ಬಿಟ್ಟಿರುತ್ತೆ ಅದು. ಯಾ, ಡೆಫಿನೆಟ್ಲಿ ಸರ್, ಹೌದು. ಮತ್ತೆ ಫ್ರಸ್ಟ್ರೇಷನ್ ಹೋಗ್ತಾರೆ, ಟೈಮ್ ಮ್ಯಾನೇಜ್ ಆಗ್ಲಿಲ್ಲ ನಮ್. ಅದಂತೂ ಇದ್ದೇ ಇರುತ್ತೆ ಸರ್. ಮತ್ತೆ ಒಂದ್ 10 minutes ಎಕ್ಸ್ಟ್ರಾ ಹೋಗ್ಬಿಟ್ರೆ ಅದೊಂದು ಬೇಜಾರಾಗಿರುತ್ತೆ. ಆ ಬೇಜಾರಲ್ಲಿ ಮತ್ತೆ ಇನ್ನೊಂದು ಬೇಜಾರಾಗುತ್ತೆ, ಟೈಮ್ ವೇಸ್ಟ್ ಮಾಡ್ಬಿಟ್ಟೆ ಅಂತ. ಸೊ ಸೊ ಇಟ್ ಇದಕ್ಕೆ ಕ್ಯಾನ್ ಹ್ಯಾಪನ್ ಸರ್. ಇದಕ್ಕೆ ಒಂದು ಪಾಯಿಂಟ್ ಆಡ್ ಮಾಡಕ್ ಮಾಡ್ತೀನಿ. ಸೊ ಈ ಪ್ಲಾನ್ ನಿಮ್ಗೆ ಏನಿತ್ತು, ನಿಮ್ಗೆ ಡಿಸ್ಟ್ರಾಕ್ಷನ್ ಇದೆ ಅಂದ್ರೆ ಅಖಿಲೇಶ್ ಹೇಳೋ ಪ್ರಕಾರ ನೀವು ಬೇಕಾದ್ರೆ ಫೋನ್ ಯೂಸೇಜ್ ನ ಕಮ್ಮಿ ಮಾಡಿ, ಈ ನಿಮ್ಮ ಪ್ಲಾನ್ ಆಫ್ ಆಕ್ಷನ್ ನಿಮ್ ಫ್ರೆಂಡ್ಸ್ ಕೇಳ್ಬಿಡಿ, ನಾನು ಈ ತರ ಮಾಡ್ಬೇಕಂತಿದ್ದೀನಿ, ಸೊ ಇದ್ ಮಾಡ್ತೀನಿ, ಸೊ ಈ ಫೋನ್ ನಿಮ್ಮ ಹತ್ರ ಇಟ್ಕೋಬಿಡಿ, ನನ್ ಯಾ ಟಾರ್ಗೆಟ್ ಸರ್. ಕಂಪ್ಲೀಟ್ ಆದ್ಮೇಲೆ ಕೊಡಿ ನನಗೆ. ಯಾ ಸರ್, ಹೌದು. ಇಟ್ಸ್ ಅ ಬೆಟರ್ ಥಿಂಗ್. ಸೊ ಆಗ ಯಾ ನಿಮ್ಗೂ ಸ್ವಲ್ಪ ಸರ್. ಸೀರಿಯಸ್ನೆಸ್ ಇರುತ್ತೆ. ಸೊ ಯಾಕಂದ್ರೆ ಆ, ತೀರಾ ನಾವೇ ಬಿಟ್ಬಿಡಕ್ಕಾಗಲ್ಲ, ಬಿಕಾಸ್ ಅಡಿಕ್ಟ್ ಆಗಿರ್ತೀವಿ. ಸೊ ಒನ್ಸ್ ವಿ ಇನ್ಫಾರ್ಮ್ ದಿಸ್ ಪ್ಲಾನ್ ಟು ಅವರ್ ಪೇರೆಂಟ್ಸ್, ನಾವೇನ್ ಮಾಡ್ತೀವಿ ಆಗ ಸ್ವಲ್ಪ ಕಾನ್ಶಿಯಸ್ ಆಗಿರ್ತೀವಿ, ಫೋನ್ ಕೊಡ್ತೀವಿ. ಸೊ ಪೇರೆಂಟ್ಸ್ ಸ್ವಲ್ಪ ಅಬ್ಸರ್ವ್ ಹೌದು. ಮಾಡ್ಬೇಕು. ಹೌದು. ಓಕೆ. ನೆಕ್ಸ್ಟ್ ಪಾಯಿಂಟ್. ಸೊ ನೀವು ಇದೇ ತರ ಆಬ್ವಿಯಸ್ಲಿ ನಿಮ್ಗೆ ಬೆನಿಫಿಟ್ ಇತ್ತು, ಫೋನ್ ಇರಲಿಲ್ಲ, ಸೊ ನೀವು ವರ್ಕ್ ಮಾಡಿದ್ರಿ. ಯಾ ಸರ್. ಸೊ ನೀವೇನಾದ್ರು ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್ ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ತೀರಾ ಮಕ್ಕಳಿಗೆ ಗೋಯಿಂಗ್ ಫಾರ್ ಸೆಕೆಂಡ್ ಪಿ ಎಕ್ಸಾಮಿನೇಷನ್ ಫ್ರಮ್ 28th February? ಅದೇ ಸರ್, ಲೈಕ್ ಆಸ್ ಓನ್ಲಿ ಸಬ್ಜೆಕ್ಟ್ 1 ವೈಸ್, week. ಸಬ್ಜೆಕ್ಟ್ ವೈಸ್ ಯಾ ಇಂಡಿವಿಜುವಲ್ ಸರ್. ಕೊಡಕ್ಕೆ ಇಷ್ಟಪಡ್ತೀರಾ, ಓವರ್ ಆಲ್ ಏನಾದ್ರು ಕೊಡ್ಬೇಕಂತ ಇಷ್ಟಪಡ್ತೀರಾ ನೀವು? ಸರ್, ಅದೇ ಇನ್ನೊಂದು ವೀಕ್ ಇರೋದ್ರಿಂದ ಯಾವುದೇ ಹ್ಮ್. ಸಬ್ಜೆಕ್ಟ್ ಅಲ್ಲೂ ಆಗ್ಲಿ, ಯಾವ್ದ್ರ ಮೇಲೆ ಅವ್ರ ಕಾನ್ಫಿಡೆನ್ಸ್ ಇಲ್ವೋ ಅದನ್ನ ಅವ್ರು ಟಚ್ ಮಾಡೋದು ಬೇಡ ಸರ್. ಓಕೆ. ಬಟ್ ಅದೇನಾದ್ರು ಇಂಪಾರ್ಟೆಂಟ್ ಟಾಪಿಕ್ ಆಗಿ ಎಕ್ಸಾಮ್ಗೆ ಹ್ಮ್ ಅದರಿಂದ ಕ್ವಶನ್ಸ್ ಬರ್ತಿದೆ ಅಂದಾಗ ಹ್ಮ್ ಯಾವುದು ಆಲ್ರೆಡಿ ಓದಿದಾರೋ ಅದನ್ನ ಪರ್ಫೆಕ್ಟ್ ಮಾಡ್ಕೊಂಡು ಅದನ್ನ ಟಚ್ ಮಾಡ್ಲಿ ಸರ್, ಮಾಡಬಾರ್ದು ಅಂತಿಲ್ಲ. ಓಕೆ. ಅದನ್ನ ಟಚ್ ಮಾಡಿ ಅದನ್ನ ಆದಷ್ಟು ಮುಗಿಸ್ಕೊಳ್ಳಿ, ಇಂಪಾರ್ಟೆಂಟ್ ಮುಗಿಸ್ಕೊಳ್ಳಿ. ಹ್ಮ್ ಹ್ಮ್ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಈಗ ಪೀಕ್ ಟೈಮ್ ಅಲ್ಲಿ ಓದಿರೋದನ್ನ ವೇಸ್ಟ್ ಮಾಡ್ಕೋಬಾರ್ದಲ್ವಾ ಸರ್? ಹೌದು. ಅದಕ್ಕಾಗಿ ಈ 1 week ಅಲ್ಲಿ ಎಷ್ಟಾದ್ರೆ ಅಷ್ಟು ಎಲ್ಲಾ ಸಬ್ಜೆಕ್ಟ್ ಕೂಡ ಓದಿರೋದನ್ನ ಮುಗಿಸ್ಕೊಳ್ಳಿ, ಮತ್ತೆ ರಿವೈಸ್ ಮಾಡ್ಕೊಳ್ಳಿ, ಹ್ಮ್ ಹ್ಮ್ ಕಾನ್ಫಿಡೆನ್ಸ್ ಬರುತ್ತೆ. ಆಗ ಓದಿರೋದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಕ್ ಹೋದ್ರೆ ಓಕೆ, ಇದಿಷ್ಟು ಇಂಪಾರ್ಟೆಂಟ್ ಇಷ್ಟೇ ಇದೆ ಅನ್ನೋ ಇನ್ನೊಂದು ಕಾನ್ಫಿಡೆನ್ಸ್ ಬರುತ್ತೆ ಸರ್. ಹೌದು. ಆಗ ಈ ತರ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಿ ಅನ್ನೋ ಒಂದು ಟಿಪ್ ಕೊಡ್ತೀನಿ. ಓಕೆ. ಎಕ್ಸಾಮಿನೇಷನ್ ಡೇ ಅಂತ ಬಂದಾಗ ಇಷ್ಟು ನಾನು ಓದಿಲ್ಲ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕಿನ್ನು ಇಷ್ಟು ಓದಿದ್ದೀನಿ, ಇದರಲ್ಲೇ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಅನ್ನೋ ಮೈಂಡ್ ಸೆಟ್ ಇಟ್ಕೊಳ್ಳಿ, ಅದು ತುಂಬಾ ಹೆಲ್ಪ್ ಆಗುತ್ತೆ ಫೈನಲ್ ಟೈಮಲ್ಲಿ. ಓಕೆ. ಇನ್ನು ಸಬ್ಜೆಕ್ಟ್ ವೈಸ್ ಅಂತ ಬಂದಾಗ ಮ್ಯಾಥಮೆಟಿಕ್ಸ್ ಅದೇ ಹೇಳ್ದಲ್ವ ಸರ್, ಕಂಪ್ಲೀಟ್ಲಿ ಬೇಸ್ಡ್ ಆನ್ ಟೆಕ್ಸ್ಟ್ ಬುಕ್ ಇದ್ದೇ ಇರುತ್ತೆ. ಓಕೆ. ದ ಈಸಿಯೆಸ್ಟ್ ಸಬ್ಜೆಕ್ಟ್ ಟು ಸ್ಕೋರ್ ಔಟ್ ಅಂತ. ಓಕೆ. ಅದಕ್ಕೋಸ್ಕರ ಪ್ಯಾನಿಕ್ ಆಗುವಂತ ವಿಷಯನೇ ಇರಲ್ಲ ಮ್ಯಾಥಮೆಟಿಕ್ಸ್ ಅಲ್ಲಿ.
ಓಕೆ. ಬಯಾಲಜಿನೂ ಅಷ್ಟೇ. ನೀವು ಎಷ್ಟು ಸಲ ರಿವಿಷನ್ ಮಾಡಿರ್ತೀರಾ ಅಷ್ಟು ನೆನಪಿರುತ್ತೆ ಬಯಾಲಜಿ. ಓಕೆ. ಡಯಾಗ್ರಾಮ್ಸ್ ಮೇಲೆ ಯು ಗೋ ಲರ್ನಿಂಗ್ ಬೈ ಬೇಸ್ಡ್ ಆನ್ ದ ಡಯಾಗ್ರಾಮ್ಸ್ ಇನ್ ಮೇಜರ್ಲಿ ಇನ್ ದ ಬಯಾಲಜಿ. ಎಲ್ಲ ಪರ್ಟಿಕ್ಯುಲರ್ ಆಗಿ ಡಯಾಗ್ರಾಮ್ಸ್ ಮೇಲೆ ನೆನ್ಪಿಟ್ಕೊಳ್ಳೋದಿರುತ್ತೆ, ಓಕೆ. ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ನ ಎಲ್ಲ. ಕೆಮಿಸ್ಟ್ರಿ ಅಂತ ಬಂದಾಗ ಎಲ್ಲ ಕೆಮಿಕಲ್ ಫಾರ್ಮುಲಾಸ್ ಮೇಲೆ ನೆನ್ಪಿಟ್ಕೊಳ್ಳೋದಿರುತ್ತೆ ಕಾನ್ಸೆಪ್ಟ್. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಬಂದಾಗ ಇಟ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಮೆಮೊರಿ. ಓದ್ರೆ ಬರೀತೀರಾ, ಓದಿಲ್ಲ ಅಂದ್ರೆ ಬರೆಯಕ್ಕಾಗಲ್ಲ. ಓಕೆ. ಫಿಸಿಕ್ಸ್ ಅಂತ ಬಂದಾಗ ಆಲ್ವೇಸ್ ಲಾಜಿಕಲ್ ಸಬ್ಜೆಕ್ಟ್, ಕಂಪ್ಲೀಟ್ಲಿ ಲಾಜಿಕಲ್ ಸಬ್ಜೆಕ್ಟ್. ಎಲ್ಲ ಇಂಟರ್ಲಿಂಕ್ಡ್ ಚಾಪ್ಟರ್ಸ್ ಇದ್ದೇ ಇರುತ್ತೆ. ಓಕೆ. ಆಗ ಎಲ್ಲ ಚಾಪ್ಟರ್ಸ್ ನ ಲಿಂಕ್ ಮಾಡಿ ಎಷ್ಟು ಫಾರ್ಮುಲಾಸ್ ನ ಒಂದ್ ಹತ್ರ ಬರ್ಕೊಳ್ಳಿ. ಎಲ್ಲ ಸಬ್ಜೆಕ್ಟ್ಸ್ ಫಾರ್ಮುಲಾಸ್ ಬರ್ಕೊಂಡು ನೀವು ಎಷ್ಟು ಬಯಾಟ್ ಮಾಡಿ ನೆನ್ಪಿಟ್ಕೋತೀರಾ ಅಷ್ಟು ಕಾನ್ಸೆಪ್ಟ್ ಕ್ಲಾರಿಟಿನೂ ಸಿಗುತ್ತೆ. ಅಟ್ಲೀಸ್ಟ್ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಅಲ್ಲಿ ಏನೇನ್ ಕೊಟ್ಟಿದ್ದಾರೆ ಅನ್ನೋ ಡಾಟಾ ಬರ್ಕೊಂಡ್ರೆ ನೀವು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಯಾವ ಫಾರ್ಮುಲಾ ಅಪ್ಲೈ ಮಾಡ್ಬೇಕು ಅನ್ನೋ ಒಂದು ಐಡಿಯಾ ಸಿಕ್ಬಿಡುತ್ತೆ. ಆಗ ಇಟ್ ವಿಲ್ ಬಿಕಮ್ ಈಸಿ ಫಾರ್ ದ ಸಾಲ್ವಿಂಗ್ ಪ್ರೊಸೆಸ್. ಓಕೆ. ಮತ್ತೆ ಅಖಿಲೇಶ್, ನೆಕ್ಸ್ಟ್ ಈಗ 11th ಪಾಸ್ ಆಗಿ 12th ಹೋಗ್ತಾರಲ್ಲ ಮಕ್ಕಳು, ನೀವು ಅವ್ರಿಗೆ ಏನ್ ಸಜೆಷನ್ ಕೊಡಕ್ಕೆ ಇಷ್ಟಪಡ್ತೀರಾ? ಯಾವ ತರ ಪ್ರಿಪೇರ್ ಆಗಬೇಕು? ಡೇ 1 ಇಂದ ಅವ್ರ ಮೈಂಡ್ ಸೆಟ್ ಹೇಗಿರ್ಬೇಕು? ಮತ್ತೆ ಡೈಲಿ ರೋಟೀನ್ ಯಾವ ತರ ಇದ್ರೆ ಬೆಟರ್ ಇರುತ್ತೆ? ಮತ್ತೆ ನಿಮ್ಮ ಡೈಲಿ ರೋಟೀನ್ ಲೈಫ್ ಹೇಗಿತ್ತು? ಸರ್, 11th ಅಂತ ಬಂದಾಗ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಸೀರಿಯಸ್ ಇರಲ್ಲ. ಹೌದು. ಯಾಕಂದ್ರೆ ಬೋರ್ಡ್ ಎಕ್ಸಾಮ್ಸ್ ಇಲ್ಲ, ಆವಾಗ ಬಂದಾಗ ನೋಡ್ಕೋತೀನಿ ಸೆಕೆಂಡ್ ಪಿ ಯು ಸಿ ಅಲ್ಲಿ ಅಂತ. ಬಟ್ ಏನಾಗುತ್ತೆ, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಹಾಫ್ ಆಫ್ ದ 9th ಸ್ಟ್ಯಾಂಡರ್ಡ್ ಸಿಲೆಬಸ್ ಎಲ್ಲ 11th ಸ್ಟ್ಯಾಂಡರ್ಡ್ ಬರುತ್ತೆ. ಹಾಫ್ ಆಫ್ ದ 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಎಲ್ಲ ಸೆಕೆಂಡ್ ಪಿ ಯು ಸಿ ಅಲ್ಲಿ ಬರುತ್ತೆ. ಹಾಗಾಗಿ ಸ್ಕೂಲಿಂಗ್ ಚೆನ್ನಾಗಿಲ್ಲ ಅಂದಾಗ 11th ಸ್ಟ್ಯಾಂಡರ್ಡ್ ಅಲ್ಲಿ ಎಷ್ಟು ಚೆನ್ನಾಗಿ ಓದಿದ್ರೆ ಅಷ್ಟು ಸೆಕೆಂಡ್ ಪಿ ಯು ಸಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. It's not like second PUC and first PUC are not related. They are completely related. ಓಕೆ. ಎಲ್ಲ ಚಾಪ್ಟರ್ಸ್ ಇಂಟರ್ಲಿಂಕ್ಡ್ ಇದೆ ಫಸ್ಟ್ PUC ಇಂದ ಸೆಕೆಂಡ್ PUC ಗೆ. ನೀವು ಫಸ್ಟ್ PUC ಅಲ್ಲಿ ಅದನ್ನ ಓದಿಲ್ಲ ಅಂದ್ರೆ ಸೆಕೆಂಡ್ PUC ಅಲ್ಲಿ ಇದು ಎಲ್ಲಿ ಬಂತು, ಎಲ್ಲಿ ಹೆಂಗೈತೆ ಅಂತ ಗೊತ್ತೇ ಆಗಲ್ಲ. ಓಕೆ. ಎಕ್ಸಾಂಪಲ್ ಫಿಸಿಕ್ಸ್ ಅಲ್ಲೇ ತಗೊಂಡಾಗ ವೆಕ್ಟರ್ಸ್ ಸರ್, ಹೌದು, ಫಸ್ಟ್ PUC ಅಲ್ಲಿ ಬರುತ್ತೆ. ಇಟ್ ಅಗೇನ್ ಎಕ್ಸ್ಟೆಂಡ್ಸ್ ಟಿಲ್ ಅಪ್ ಟು ದ ಫೈನಲ್ ಎಕ್ಸಾಮ್ ಇನ್ ಸೆಕೆಂಡ್ PUC. ಹೌದು. ಅದಕ್ಕೋಸ್ಕರ ಈಗ ಎಷ್ಟು ನೀವು ಫಸ್ಟ್ PUC ಅಲ್ಲಿ ಓದಿದ್ದೀರಾ, ಎಷ್ಟು ಓದಿದ್ರೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಹೊರತು ನಾನು ಇಷ್ಟು ಓದಿಲ್ಲ, ನಾನು ಇಷ್ಟು ಬರಲ್ಲ ಅನ್ನೋದು ಬಿಟ್ಟು ಇಷ್ಟು ಓದಿದ್ದೀನಿ, ಇನ್ನ ಇಷ್ಟನ್ನ ಹೆಂಗ್ ಕಂಪ್ಲೀಟ್ ಮಾಡ್ಕೊಳ್ಳೋದು ಅನ್ನೋದು ಪ್ಲಾನ್ ಮಾಡಿ ಸೆಕೆಂಡ್ PUC ಫಸ್ಟ್ ಈ ಬಿಗಿನಿಂಗ್ ಅಲ್ಲೇ ಬೈ ದ mid of your second PUC you can plan for completion of the left out syllabus of first PUC. Then along with the covering of second PUC syllabus day by day, you have to complete this also. Then you can cope up easily for competitive exams also and for board exams also after your second PUC. ಒಂದು ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದೇನಂದ್ರೆ ಸೆಕೆಂಡ್ PUC ಎಂಟರ್ ಆದ್ಮೇಲೆ ಫ್ರಮ್ ದ ಡೇ 1 ಅವ್ರ ಮೈಂಡ್ ಸೆಟ್ ಹೇಗಿರ್ಬೇಕು ಅಂದ್ರೆ, ಅದ್ ಎಷ್ಟೇ ಓದ್ತಿರ್ಲಿ ಏನೇ ಆಗ್ಲಿ ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆ ಮೋರ್ ದೆನ್ 8 ಅವರ್ಸ್ ಕ್ಲಾಸಸ್ ಅಂತೂ ಇರೋದೇ ಇಲ್ಲ ಎಲ್ಲೂ ಕೂಡ. 8 ಅವರ್ಸ್ ಆದ್ಮೇಲೆ ಸ್ಟಡಿ ಅವರ್ಸ್ ಅಂತ ಇರುತ್ತೆ. ಆ ಸ್ಟಡಿ ಅವರ್ಸ್ ಅಲ್ಲಿ ನಿದ್ದೆ ಬಂದ್ರೆ ಮುಖ ತೊಳ್ಕೊಳ್ಳಿ, ಫ್ರೆಶ್ ಅಪ್ ಆಗಿ ಏನಾರು ಒಂದ್ ಸ್ವಲ್ಪ ತಿನ್ನಿ, ರಿಲ್ಯಾಕ್ಸ್ ಆಗಿ ಟೈಮ್ ಟಾರ್ಗೆಟ್ ಇಟ್ಕೊಳ್ಳಿ. ಡೇ ಬೈ ಡೇ ಇಷ್ಟು ಟೈಮ್ಗೆ ಇವತ್ತು ಮಾಡಿರೋ ಪಾಠನ ನಾನು ಮುಗಿಸ್ಬಿಡ್ತೀನಿ, ಎಷ್ಟಾದ್ರೆ ಅಷ್ಟು ಮುಗಿಸ್ಕೊಂಡ್ಬಿಟ್ರೆ ಅವತ್ತು ನೆಕ್ಸ್ಟ್ ಡೇಗೆ ಬರ್ಡನ್ ಇರಲ್ಲ, ಜಾಸ್ತಿ ಸಿಲೆಬಸ್ ಆಗಲ್ಲ. ಡೇ ಬೈ ಡೇ ಅವತ್ತಿನ ದಿನದ್ದು ಏನ್ ಪಾಠ ಮಾಡ್ತಾರೋ ಎಲ್ಲ ಲ್ಯಾಂಗ್ವೇಜಸ್ ಮುಟ್ಲಿಲ್ಲ ಅಂದ್ರೂ ಪರವಾಗಿಲ್ಲ, PCMB ಮಾತ್ರ ಡೇ ಬೈ ಡೇ ಅಟ್ಲೀಸ್ಟ್ 4 ಅವರ್ಸ್ ಅಥವಾ 3.5 ಅವರ್ಸ್ ಅಲ್ಲಿ ಮುಗಿಸ್ಕೊಂಡು ಡೈಲಿ ಮುಗಿಸ್ಕೊಂತ ಹೋದ್ರೆ ಬರ್ಡನ್ ಇರಲ್ಲ ಸರ್, ಈಸಿ ಆಗ್ಬಿಡುತ್ತೆ ಎಲ್ರಿಗೂ. ಇದೊಂದು ಮೈಂಡ್ ಸೆಟ್ ಇಟ್ಕೋಬೇಕು. ಇನ್ನೊಂದು ಏನಂದ್ರೆ ಬರ್ದೇ ಇರೋದನ್ನ ಲೆಟ್ ದಮ್ ಕಮ್ ಟು ದ ಲೆಕ್ಚರರ್ಸ್ ಇರೋದೇ ಅದಕ್ಕಲ್ವಾ, ಡೌಟ್ ಸಾಲ್ವಿಂಗು, ಏನೇ ಕಾನ್ಸೆಪ್ಟ್ ಇದ್ರೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಡೌಟ್ ಇದ್ರೆ ಕ್ಲಿಯರ್ ಮಾಡ್ತಾರೆ. ದ ಮೇಜರ್ ಗೈಡೆನ್ಸ್ ಸಿಗೋದಂದ್ರೇನೆ ಫಸ್ಟ್ PUC ಸೆಕೆಂಡ್ PUC ಸರ್. ಐದರ್ ಇಟ್ಸ್ ಫ್ರಮ್ ದ ಪೇರೆಂಟ್ಸ್ ಆರ್ ಫ್ರಮ್ ದ ಟೀಚರ್ಸ್. ಏನೇ ಒಂದು ಸಣ್ಣ ಪುಟ್ಟ ನಿಮ್ಗೆ ಆಂಗ್ಸೈಟಿ ಆಗಿದ್ರು, ಏನೇ ತೊಂದರೆ ಆಗ್ತಿದ್ರು, ಟೀಚರ್ಸ್ ಹತ್ರ ಹೇಳ್ಕೊಳ್ಳಿ, ಇಲ್ಲ ಯುವರ್ ಪೇರೆಂಟ್ಸ್ ಹತ್ರ ಹೇಳ್ಕೊಳ್ಳಿ, ಏನ್ ತೊಂದರೆ ಇರಲ್ಲ. ದೇ ವಿಲ್ ಗೈಡ್ ಯು ಇನ್ ಅ ಪ್ರಾಪರ್ ವೇ. ಅದಕ್ಕೋಸ್ಕರ ಏನೇ ಡೌಟ್ಸ್ ಇದ್ರು, ಏನೇ ತೊಂದರೆ ಬಂದ್ರು ಆಫ್ಲೈನ್ ಅಲ್ಲೇ ಟೀಚರ್ಸ್ ಹತ್ರ ಕ್ಲಾರಿಫೈ ಮಾಡ್ಕೊಂಡು ಡೇ ಬೈ ಡೇ ಆ ಸ್ಟಡಿ ಅವರಲ್ಲೇ ಕ್ಲಾರಿಫೈ ಮಾಡಿ ಆ ಸ್ಟಡಿ ಅವರಲ್ಲೇ ಅವತ್ತು ಮಾಡಿದ್ದು ಮುಗಿಸ್ಬಿಟ್ರೆ ಇಟ್ ವಿಲ್ ಡೆಫಿನೆಟ್ಲಿ ಬಿ ಕೂಲ್ ಅಂಡ್ ಚಿಲ್ ಇನ್ ದ ಫೈನಲ್ ಟೈಮ್. ಓಕೆ. ಮತ್ತೆ ಅಖಿಲೇಶ್, ಈ ಎಕ್ಸಾಮ್ ಮಧ್ಯೆ ಗ್ಯಾಪ್ ಇರುತ್ತಲ್ಲ,
ಅದನ್ನ ಹೆಂಗ್ ಯೂಸ್ ಮಾಡ್ಕೋತೀರಿ ನೀವು? ಪರ್ಟಿಕ್ಯುಲರ್ ಟೈಮ್ ಸರ್ ಟೇಬಲ್ ಇರುತ್ತಾ ಎಕ್ಸಾಮ್ ನಿಮ್ದು? ಎಕ್ಸಾಮ್ ಟೈಮ್ ಇಲ್ಲ ಟೇಬಲ್? ಸರ್, ಪ್ರಿಪೇರ್ಡ್ ಟೈಮ್ ಟೇಬಲ್ ಅಂತ ಏನಿಲ್ಲ, ಜಸ್ಟ್ ಗೋ ವಿತ್ ದ ಫ್ಲೋ ಅಂತ ಹೇಳ್ತೀನಿ ಅಷ್ಟೇ. ಓಕೆ. ಇನ್ ಬಿಟ್ವೀನ್ ದ ಎಕ್ಸಾಮ್ಸ್ ಏನ್ ಹಾಲಿಡೇಸ್ ಇರುತ್ತೆ, ನೀವು ಎಕ್ಸಾಮ್ ಹಿಂದಿನ ದಿನ ಅಂತೂ ನಿದ್ದೆ ಕೆಟ್ಟಿರ್ತೀರಾ. ಹೌದು. ಹಾಗಾಗಿ ಎಕ್ಸಾಮ್ ಮುಗ್ದು ಬಂದಿದ ತಕ್ಷಣ ಒಂದ್ ಸ್ವಲ್ಪ ಊಟ ಗೀಟ ಮಾಡಿ ಆರಾಮ್ ಮಲ್ಕ್ಬಿಡಿ, ಎಷ್ಟಾದ್ರೆ ಅಷ್ಟು ಮಲ್ಕ್ಬಿಡಿ, ನಿಮ್ಗೆ ಎಚ್ಚರ ಆಗೋರ್ಗೆ ಎದ್ದೇಳ್ಬಿಡಿ. ಹ್ಮ್ ಬಟ್ ಆ ಎಚ್ಚರ ಆದ ಎದ್ದೇಳಿದ್ಮೇಲೆ ಅಗೇನ್ ಯು ಸ್ಟಾರ್ಟ್ ಯುವರ್ ವರ್ಕ್ ಟುವರ್ಡ್ಸ್ ದ ನೆಕ್ಸ್ಟ್ ಎಕ್ಸಾಮ್. ಓಕೆ. ಅದ್ ಹೇಗಿರ್ಬೇಕಂದ್ರೆ ಅಗೇನ್ ಸ್ಮಾಲ್ ಗೋಲ್ಸ್, ಸೆಟ್ಟಿಂಗ್ ದ ಟೈಮ್ ಗೋಲ್ಸ್. ಇಷ್ಟು ಟೈಮ್ಗೆ ಇಷ್ಟು ಚಾಪ್ಟರ್ಸ್ ನ ಅಥವಾ ಈ ಚಾಪ್ಟರ್ ನ ಮುಗಿಸ್ಬೇಕು, ಇಂಪಾರ್ಟೆಂಟ್ ಏನೇನಿದೆ. ಬರ್ದಿರೋದನ್ನ ಅಥವಾ ಓದದೇ ಇರೋದನ್ನ ಬಿಟ್ಬಿಡಿ. ಆ ಚಾಪ್ಟರ್ ಅಲ್ಲಿ ಬರೀದೇ ಇರೋದು, ಓದದೇ ಇರೋದು, ನಿಮ್ಗೇನ್ ಬರ್ದೇ ಇರೋದು ಅದನ್ನ ಬಿಟ್ಬಿಡಿ. ಬರೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮುಂದಕ್ಕೆ ಹೋಗಿ. ಆ ಎಕ್ಸಾಮ್ ಬರಕ್ಕಿಂತ ಮುಂಚೆ ಎಷ್ಟು ಪಾಸಿಬಲ್ ಆಗುತ್ತೋ ಎಲ್ಲಾ ಸಿಲೆಬಸ್ ಕವರ್ ಮಾಡಿ, ಟೈಮ್ ಉಳಿದ್ರೆ ಬರ್ದೇ ಇರೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ. ಸೊ ಅಖಿಲೇಶ್, ನೀವೊಂದು ಫೈನಲ್ ಆಗಿ ಏನಾದ್ರು ಬೇರೆ ಏನಾದ್ರು ಓವರ್ ಆಲ್ ಟಿಪ್ ಹೇಳ್ಬೇಕಂತಿದ್ದೀರಾ ಮಕ್ಳಿಗೆ? ಏನಿಲ್ಲ ಸರ್, ಮೆಜಾರಿಟಿ ಈಗ ಏನು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಬಂದಿದೆ, ಎಲ್ಲರೂ ಡಿಸ್ಟ್ರಾಕ್ಟ್ ಆಗ್ತಿದ್ದಾರೆ. ಓಕೆ. ಆತರ ಡಿಸ್ಟ್ರಾಕ್ಟ್ ಆಗ್ಬೇಡಿ. ಆಫ್ಲೈನ್ ಟೀಚಿಂಗ್ ಚೆನ್ನಾಗಿರುತ್ತೆ ಎಲ್ಲ ಕಡೆ. ಓಕೆ. ಅವ್ರನ್ನ ನಂಬಿ ಅವ್ರ ಕಡೆ ನೀವು ಗೈಡೆನ್ಸ್ಗೆ ಅಂತ ಹೋದ್ರೆ ಡೆಫಿನೆಟ್ಲಿ ಯಾರು ಮೋಸ ಮಾಡಲ್ಲ. ನಾನು ಇಲ್ಲಿದ್ದೀನಿ ಇವತ್ತು ಕಾರಣ ಅಂದ್ರೆ ಅದಕ್ಕೆ ಮೇನ್ ರೀಸನ್ನೇ ನಾನು ಆಫ್ಲೈನ್ ಸೆಷನ್ ಎಲ್ಲ ಅಟೆಂಡ್ ಮಾಡಿರೋದು. ಓಕೆ. ಈವನ್ ನಾನು ಲಾಂಗ್ ಟರ್ಮ್ ಮಾಡಿದ್ ಕೂಡ ಕಂಪ್ಲೀಟ್ಲಿ ಆಫ್ಲೈನ್ ಅಲ್ಲ ಸರ್. ಆನ್ಲೈನ್ ಅಂತೂ ನನಗೆ ಬೇಡವೇ ಬೇಕಿರ್ಲಿಲ್ಲ. ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಸ್ಕ್ರೀನ್ ಇಸ್ ನಾಟ್ ಕಂಪ್ಲೀಟ್ಲಿ ಗುಡ್ ಫಾರ್ ಯುವರ್ ಐಸ್. ಹೌದು. ನೀವು ಜಾಸ್ತಿ ಸ್ಕ್ರೀನ್ ನೋಡ್ದಂಗೆ ನಿಮ್ ಸೈಟ್ ಕೂಡ ಜಾಸ್ತಿ ಆಗುತ್ತೆ. ಇಟ್ಸ್ ಎ ಪರ್ಮನೆಂಟ್ ಡ್ಯಾಮೇಜ್ ಆಫ್ ಯುವರ್ ಲೈಫ್. ಅಗೇನ್ ನೀವು ಓಲ್ ಲೈಫ್ ಸ್ಪೆಕ್ಸ್ ಹಾಕೊಂಡಿರ್ಬೇಕಾಗುತ್ತೆ ಆಗ. ಹೌದು. ಹಾಗಾಗಿ ಈ 2 years ಅಲ್ಲಾದ್ರೂ ಈಗೇನ್ ಟೆಕ್ನಾಲಜಿ ಬರ್ತಿರೋದ್ರಿಂದ ಎಲ್ಲಾ AI ಅಂತಾನೆ ಕನ್ವರ್ಟ್ ಆಗ್ತಿದೆ. ಆದ್ರಿಂದ ಈ 2 years ಅಲ್ಲಿ ಗೈಡೆನ್ಸ್ ಆಫ್ಲೈನ್ ಅಲ್ಲಿ ತಗೊಳ್ಳೋದೇ ಬೆಟ್ರು. ಎಲ್ಲಾ ಗೈಡೆನ್ಸ್ ಟೀಚರ್ಸ್ ಇಂದಾನೆ ತಗೊಳ್ಳಿ. ಎಲ್ಲಿ ನಿಮ್ಗೆ ಏನ್ ತೊಂದರೆ ಆದ್ರೂ ಅವ್ರ ಹತ್ರ ಶೇರ್ ಮಾಡಿ. ಡೆಫಿನೆಟ್ಲಿ ದೇ ವಿಲ್ ಗೈಡ್ ಯು, ಡೆಫಿನೆಟ್ಲಿ ದೇ ವಿಲ್ ಹೆಲ್ಪ್ ಯು ಇನ್ ಎವ್ರಿಥಿಂಗ್. ಓಕೆ. ಸೊ ಅಖಿಲೇಶ್, ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಗೆ. ಯಾಕೆ ನಿಮ್ಮ ಪ್ರೀಶಿಯಸ್ ಟೈಮ್, ನಂಗೆ ಗೊತ್ತು ನೀವು ಎಷ್ಟು ಬಿಸಿ ಇದ್ದೀರಾ ಅಂತ. ಇರ್ಲಿ ಸರ್, ಪರವಾಗಿಲ್ಲ ಸರ್, ನೋ ಪ್ರಾಬ್ಲಮ್. ಆ ಮೂಮೆಂಟ್ ಅಲ್ಲಿ ನೀವು ಫ್ರೀ ಮಾಡ್ಕೊಂಡು ನನಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿದ್ದೆ, ನಂಗೆ ತುಂಬಾ ಖುಷಿ ಆಯ್ತು. ಇಲ್ಲ ಸರ್, ಅಂಡ್ ಈ ತರ ಮಾಡಿದಕ್ಕೂ ನನ್ಗೂ ತುಂಬಾ ಖುಷಿ ಆಗ್ತಿದೆ. ಅಟ್ಲೀಸ್ಟ್ ನಾನ್ ಆಫ್ಲೈನ್ ಅಲ್ಲಿ ಮಾಡಕ್ ಆಗದಿದ್ರು ಅಟ್ಲೀಸ್ಟ್ ಥ್ರೂ ದ ಆನ್ಲೈನ್ ವಿತ್ ದ ಹೆಲ್ಪ್ ಆಫ್ ಯು ಐ ಆಮ್ ಏಬಲ್ ಟು ಗೈಡ್ ಮೈ ಜೂನಿಯರ್ಸ್ ಅಂತ, ಬರ್ತಿರೋ ಅಪ್ಕಮಿಂಗ್ ಜೂನಿಯರ್ಸ್ ನ ಗೈಡ್ ಮಾಡ್ತೀನಿ ಅಂತ. ನಂಗೂ ತುಂಬಾ ಖುಷಿ ಆಗ್ತಿದೆ ಸರ್ ನೀವು ಈ ತರ ಮಾಡಿದ್ದಕ್ಕೆ. ತುಂಬಾ ಥ್ಯಾಂಕ್ ಯು ಸರ್ ಫಾರ್ ದಿಸ್. ಥ್ಯಾಂಕ್ ಯು ಅಖಿಲೇಶ್. ಅಂಡ್ ಅಖಿಲೇಶ್, ಇನ್ನೊಂದು ರಿಕ್ವೆಸ್ಟ್ ಏನ್ ಗೊತ್ತಾ? ಸೊ ಇದು ಜಸ್ಟ್ ಸರ್ ಹೇಳಿ. ಪರ್ಸ್ಪೆಕ್ಟಿವ್ ಆಫ್ ಬೋರ್ಡ್ ಎಕ್ಸಾಮಿನೇಷನ್, ಮಕ್ಕಳಿಗೆ ಒಂದು ಮೋಟಿವೇಶನ್ ಸಿಗ್ಲಿ ಅಂತ ಹೇಳಿ ನಿಮ್ಮ ಒಂದು ಇದು ಮಾಡ್ತಿದ್ದೀನಿ ಸೆಷನ್. ಸೊ ಪರ್ಟಿಕ್ಯುಲರ್ ಆಗಿ ನನಗೆ ಕಾಂಪಿಟೇಟಿವ್ ಇನ್ನೊಂದು ಸೆಷನ್ ನೀವು ಯಾವತ್ತು ಸ್ಟ್ರಗಲ್ ಮಾಡಿದ್ರಿ, ಸೊ ಅದಕ್ಕೆ ಇನ್ನೊಂದು ವಿಡಿಯೋಗೆ ನಾನು ನಿಮ್ಮ ರಿಕ್ವೆಸ್ಟ್ ಮಾಡ್ಕೋತೀನಿ. ಸೊ ಅದೊಂದು ಟೈಮ್ಗೆ ನಿಮ್ ಹೆಲ್ಪ್ ತಗೋತೀನಿ ಮತ್ತೆ ನಾನು. ಸರ್ ಡೆಫಿನೆಟ್ಲಿ ಸರ್, ನನ್ನ ಕೈಲಾದಷ್ಟು ನಾನು ಹೇಳ್ತೀನಿ ಏನೇನಾಗಿದೆ, ಹೆಂಗ್ ಬಂದೆ ಅಂತ. ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ಯು ಅಂಡ್ ಐ ವಿಲ್ ಇಂಟರಾಕ್ಟ್ ವಿತ್ ಯು. ಎಸ್. ಸೊ ಥ್ಯಾಂಕ್ ಯು ಸೋ ಮಚ್ ಅಖಿಲೇಶ್. ಓಕೆ, ಸೊ all the best for your future. I think another 2 years will become a doctor. So I'm very proud of you, and our whole team will be obviously always proud of you. ಸರ್ ಎಲ್ಲ ರೀಸನ್ ಇರೋದ್ರಿಂದ ರೀಸನ್ ಎಲ್ಲ ನಿಮ್ ಕಡೆಯಿಂದಾನೇ ಇದೆ ಸರ್. ಇದಕ್ಕೆ ನಾನು ಇಲ್ಲಿದ್ದೀನಿ ಅಂದ್ರೆ ಒನ್ ಆಫ್ ದ ಪರ್ಸನ್ ರೀಸನ್ ಈಸ್ ಯು. ಅದಕ್ಕೆ ಇಲ್ಲ ಅಖಿಲೇಶ್, ಡೆಫಿನೆಟ್ಲಿ ತುಂಬಾ ಹೆಲ್ಪ್ ಆಗಿದೆ. ತುಂಬಾ ಥ್ಯಾಂಕ್ ಯು ಸರ್ ಫಾರ್ ದಿಸ್, ಅಂಡ್ ಥ್ಯಾಂಕ್ ಯು ಫಾರ್ ರಿಮೆಂಬರಿಂಗ್ ಮೀ ಅಂಡ್ ಇಂಟರಾಕ್ಟಿಂಗ್ ವಿತ್ ಮೀ ಫಾರ್ ದಿಸ್. ಇಟ್ಸ್ ಕಂಪ್ಲೀಟ್ಲಿ ಯುವರ್ ಹಾರ್ಡ್ ವರ್ಕ್. ಓಕೆನಾ? ನಾವು ಎಫರ್ಟ್ ಎಲ್ಲರಿಗೂ ಹಾಕಿರ್ತೀವಿ, ಬಟ್ ನೀವೊಬ್ರೆ ಯಾಕೆ? ಸೊ ದಟ್ಸ್ ಯುವರ್ ಎಫರ್ಟ್. ನಾವು ಟೀಚರ್ ಎಲ್ಲರಿಗೂ ಈಕ್ವಲ್ ಎಫರ್ಟ್ ಹಾಕಿರ್ತೀವಿ. ಸೊ ಬಟ್ ನೀವು ಆಗಿದ್ದೀರ ಆ ಪಾಯಿಂಟ್, ಆ ಸಕ್ಸಸ್ ನೀವು ತಗೊಂಡಿದ್ದೀರ ಅಂದ್ರೆ ಬಟ್ ಇಟ್ಸ್ ಬಿಕಾಸ್ ಆಫ್ ಯುವರ್ ಎಫರ್ಟ್. ಸೊ ಇದೆಲ್ಲ ನಿಮ್ಗೆ ಹೋಗ್ಬೇಕು ಕ್ರೆಡಿಟ್. ಸೊ ಆಲ್ ದಿ ಬೆಸ್ಟ್ ಅಖಿಲೇಶ್, ಒಳ್ಳೇದಾಗ್ಲಿ. ಸೊ ನಿಮ್ಮ ಜೂನಿಯರ್ಸ್ಗೆ ಅಥವಾ ಕರೆಂಟ್ ಬ್ಯಾಚ್ಗೆ ನೀವು ವಿಶ್ ಮಾಡ್ಬಿಡಿ ಒಂದು. ಸೊ ವಿಲ್ ಕ್ಲೋಸ್ ದ ಸೆಷನ್. ಆಲ್ ದ ಬೆಸ್ಟ್ ಜೂನಿಯರ್ಸ್. ಏನು ಪ್ಯಾನಿಕ್ ಆಗಂಗಿಲ್ಲ. ಏನೇ ಡೌಟ್ಸ್ ಇದ್ರು ಕೇಳಿ, ತಿಳ್ಕೊಳ್ಳಿ. ಯಾವುದೇ ಟೈಮಲ್ಲಿ ಬೇಕಿದ್ರು ನಮ್ ಸರ್ ಅಂತೂ ಮಿಡ್ ನೈಟ್ ಅಲ್ಲಿ ಕಾಲ್ ಮಾಡಿದ್ರೆ ಹೆಲ್ಪ್ ಮಾಡ್ತಾರೆ. ಸೊ as much as possible take help and be good, do good. All the very best for your exams. ಸೊ ಅಖಿಲೇಶ್, ನಾನು ಮೊಮೆಂಟ್ ಶೇರ್ ಮಾಡ್ತೀನಿ. ಏನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಏನೇ ಡೌಟ್ ಇದ್ರೂ
ಪ್ಲೀಸ್ ಕಾಮೆಂಟ್ Yeah, ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡಿರಿ. ಆ ಕ್ವಶನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನಿಮ್ ಜೊತೆ ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಅಖಿಲೇಶ್ ಅದನ್ನ ಕ್ಲಾರಿಫೈ ಮಾಡ್ಕೋತೀನಿ. okay, sir. Sorry, sir. ಓಕೆ ಅಖಿಲೇಶ್, ಥ್ಯಾಂಕ್ ಯು ಸೊ ಮಚ್. Yeah, sir. Thank you, sir. Bye. Thank you so much. Bye, bye, bye. Bye, sir.